ನಮಸ್ಕಾರಮ್ಮ. ಇದೊಂದು ಹೌದಾ? ಕಾರ್ಯಕ್ರಮ ಕರೀತಾರೆ ತಮಗೆ ಹೃತ್ಪೂರ್ವಕವಾದ ವಂದನೆಗಳು. ಇದು ಮುಂಜಾನೆಯ ಕಾರ್ಯಕ್ರಮ. ಶುಭ ಮುಂಜಾನೆ, ಸುಪ್ರಭಾತ. ನಿಮ್ಮೆಲ್ಲರಿಗೂ ಇವತ್ತಿನ ದಿವಸ ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡ್ಲಿ. ಇವತ್ತಿನ ಮನಸ್ಸಿನಲ್ಲಿ ಏನೇನು ಪಾಸಿಟಿವ್ ಅನ್ಕೊಂಡಿರ್ತೀರ ಎಲ್ಲ ಕಾರ್ಯಗಳು ಚೆನ್ನಾಗಿ ನಡೆಯಲಿ ಅಂತ ನಾನು ಹಾರೈಸ್ತೇನೆ. ಶುಭೋದಯ ಸರ್. ಶುಭ ಮುಂಜಾನೆ. ಶುಭ ಮುಂಜಾನೆ ಸರ್. Yes, sir. ಇದನ್ನ ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ಗುರು ವಂದನ. ಗುರುವಿನ ಇಲ್ಲದೆ ಏನಿಲ್ಲ. ಗುರುವಿಗೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿಗೆ ನಮಸ್ಕರಿಸಿದ್ದಾಯ್ತು. ಇನ್ನು ಗುರು ಇಲ್ಲದೆ ಯಾರು ಇಲ್ಲ, ಫಸ್ಟ್ ಗುರುನೇ. ಹೀಗೆ ಇನ್ನೊಂದೇನಂದ್ರೆ ಗುರುವಿಗೆ ನಮಸ್ಕಾರ ಮಾಡುವಂತ ಪದ್ಧತಿ ಇದೆ ನಮ್ಮಲ್ಲಿ. ಹೇಗೆ ನಮಸ್ಕಾರದಲ್ಲಿ 3 ವಿಧ ಇದೆ. ಭಗವಂತನಿಗೆ ಪಕ್ಕಾಗಿದೆ ನೋಡಿ ಸರ್. ಈ ಗುರುವಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ನಮ್ಮ 2 ಕೈಗಳನ್ನ ನಮ್ಮ ಮುಖದ ಮುಂದೆ ತರಬೇಕು. ಮುಖದ ಮುಂದೆ ತಂದು ಗುರುಗಳೇ ನಮಸ್ಕಾರ ಅಂತ. ಈಗ ಫಾರ್ ಎಕ್ಸಾಂಪಲ್ ನಾಗರಾಜ್ ಅವರು ಇದ್ದಾರೆ, ರಂಗನಾಥ್ ಅವರು ಇದ್ದಾರೆ, ಅವರು ಗುರುಸ್ಥಾನದಲ್ಲಿದ್ದಾರೆ. ನೀವು ಅವ್ರಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ಗುರುಗಳೇ ನಮಸ್ಕಾರ ಈ ತರ ಮಾಡುವಂಥದ್ದು ಒಂದು ಪದ್ಧತಿ. ಸಮಾನಸ್ಕರು, ಈಗ ಅಶ್ವಿನಿ ಜೊತೆ ಮಾತಾಡ್ತಿದೀವಿ ಅಥವಾ ಇನ್ಯಾರು ನಮ್ಮ ಹಾಗೆ ಎಲ್ಲ ಸಮಾನಸ್ಕರಾಗಿರ್ತಾರೆ. ಅವರು ಗುರುಸ್ಥಾನಕ್ಕೆ ಮುಂದಕ್ಕೆ ಬರ್ಲಿ, ಸಂತೋಷ. ಆವಾಗ ನಾವೇನ್ ಮಾಡ್ಬೇಕು, ಸ್ನೇಹಿತರಿಗೆ ಬಂಧುಗಳ ಜೊತೆ ಮಾತಾಡ್ಬೇಕಾದ್ರೆ ಹೃದಯದ ಹತ್ರ ಕೈ ಇಟ್ಕೊಂಡು ನಮಸ್ಕಾರ ಮಾಡೋದು ಒಂದು ಧರ್ಮ ಪದ್ಧತಿ, ಸನಾತನ ಧರ್ಮ ಪದ್ಧತಿ, ಅನುಚಾನವಾಗಿ ಬಂದಿರುವಂಥದ್ದು. ಇದನ್ನು ನಾವು ಪಾಲಿಸೋಣ ಅಂತ ಹೇಳ್ತೀನಿ. ಅದಕ್ಕೆ ಮೊದಲಿಗೆ ಇನ್ನೊಂದೇನು ಅಂದ್ರೆ, ಈ ಕಾರ್ಯಕ್ರಮಕ್ಕೆ ಆರಂಭಕ್ಕೆ ಮೊದಲು ಈ PSSM ಹಾಗೂ ಈ ಮಹಾವತಾರ್ ಫೌಂಡೇಶನ್ ಇವುಗಳಿಗೆ ಭದ್ರ ಬುನಾದಿ ಆದಂತ ಸುಭಾಷ್ ಪತ್ರಿಜಿ ಗುರುಗಳಿಗೆ ಇವಾಗ ನಾವು ನೆನೆಸ್ಕೊಂಡು ಅವ್ರನ್ನ ನೆನೆಸ್ಕೊಂಡು ಅವರ ಕೃಪಾಶ್ರಯದಲ್ಲಿ ಈ ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ. ಅವರಿಗೆ ಧನ್ಯವಾದಗಳು. ಅವರು ಇನ್ನೂ ಹೆಚ್ಚಿನ ಚೈತನ್ಯ ಶಕ್ತಿಯನ್ನ ಕೊಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಅದಾದ್ಮೇಲೆ ಈ ಕಾರ್ಯಕ್ರಮಗಳು ಈಗ ನಡ್ಕೊಂಡು ಹೋಗ್ತಾ ಇದೆ. ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಏನು ಗೊತ್ತಾಗದೆ ಇರೋ ಹಾಗೆ ಸೈಲೆಂಟ್ ಆಗಿ ತೆರೆ ಮರೆಯಲ್ಲಿ ಇರೋ ಹಾಗೆ ರಂಗನಾಥ್ ಜಿ ಅವರು ಇದ್ದಾರೆ. ಅವರು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ಕೆಲವು ಭಾಷೆಗಳಲ್ಲೂ ಬರ್ತಾ ಇದೆ. ಎಲ್ಲಾ ಭಾಷೆಗಳ ಕಾರ್ಯಕ್ರಮಗಳಿಗೂ ಇವರೇ ರೂವಾರಿ ಆಗಿದ್ದಾರೆ. ಹಾಗಾಗಿದ್ದಾನೆ ಇವರ ಒಂದು ಮಾತು ಕಮ್ಮಿ, ಸರಳ, ಆದ್ರೆ ಅವರ ಕೆಲಸಗಳು ಅಪಾರವಾದದ್ದು. ಅದಕ್ಕೆ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಇಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಇನ್ನೊಬ್ರು ಇದ್ದಾರೆ, ಹಿರಿಯರು, ಯೋಗಾಸನ ಪಟು, ಯೋಗಾಸನಗಳನ್ನ ಹೇಳ್ಕೊಡುವಂಥವ್ರು, ಸಾಕಷ್ಟು ಜನಗಳ ಜೀವನವನ್ನ ಸುಧಾರಣೆ ಮಾಡ್ಕೊಂಡು ಬಂದಿರುವಂತವ್ರು ನಾಗರಾಜ್ ಸರ್ ಅವರು. ಅವರಿಗೆ ನಮ್ಮ ಧನ್ಯವಾದಗಳನ್ನು ಅರ್ಪಿಸಿ ನಾನು ಈ ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ಏನು ಅಂದ್ರೆ, ಅಶ್ವಿನಿ ಹಾಗೆ ಇವಾಗ ತಾನೇ ನಿರೂಪಣೆ ಮಾಡಿದಂಥವ್ರು, ಅವ್ರ ಹೆಸರು ನನಗೆ ಜ್ಞಾಪಕ ಬರ್ಲಿಲ್ಲ, ಅವರಿಗೆ ನನ್ನ ಧನ್ಯವಾದಗಳು. ಈಗ ನಮಗೆ ಕೊಟ್ಟಿರುವಂತ ವಿಷಯ ಸಸ್ಯಾಹಾರದ ಬಗ್ಗೆ ಅಂತ. ನಾವು ಬದುಕೋದಕ್ಕೆ ಗಾಳಿ ನೀರು ಎಷ್ಟು ಮುಖ್ಯನೋ ಆಹಾರನೂ ಅಷ್ಟೇ ಮುಖ್ಯವಾದದ್ದು. ಆಹಾರ ಅನ್ನೋದು ನಮ್ಗೆ ಬೇಕು. ಏನಕ್ಕೆ? ನಮ್ಮ ಶರೀರದ ರಕ್ಷಣೆಗೆ, ಪೋಷಣೆಗೆ, ಶಕ್ತಿಗೆ, ಬೆಳವಣಿಗೆಗೆ, ಸವೆದ ಭಾಗಗಳನ್ನ, ನಮ್ಮ ಶರೀರದ ಸವೆದ ಭಾಗಗಳನ್ನ ಸರಿಪಡಿಸಲು ಆಹಾರ ಮುಖ್ಯವಾಗಿ ಬೇಕೇ ಬೇಕು. ಆಹಾರ ಶರೀರಕ್ಕೆ ಮೂಲ ದ್ರವ್ಯಗಳು ಬೇಕಾದ ಯಾವ್ದಪ್ಪ ಅಂದ್ರೆ ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸು, ವೈಟಮಿನ್ಸು, ಖನಿಜಾಂಶ ಮತ್ತು ನೀರು. ಆಹಾರನ ನಾವು 2 ವಿಧವಾಗಿ ನಾವು ತಗೊಂಡಾಗ, ಸೂಕ್ಷ್ಮ ಗಮನಿಸಿದಾಗ, ರಚನಾತ್ಮಕ ಆಹಾರ, ರಕ್ಷಣಾತ್ಮಕ ಆಹಾರ ಅಂತ ಕರಿತೀವಿ ನಾವು. ರಚನಾತ್ಮಕ ಆಹಾರ ಅಂತಂದ್ರೆ ಶಕ್ತಿದಾಯಕ ಆಹಾರ. ಇದರಲ್ಲಿ ಕಾರ್ಬೋಹೈಡ್ರೇಟ್ಸು, ಮೇಧಸ್ಸು, ಶರೀರಕ್ಕೆ ಬೇಕಾದಂತ ಅಗತ್ಯವಾದಂತ ಕೊಬ್ಬುಗಳಿರ್ತವೆ. ರಕ್ಷಣಾತ್ಮಕ ಆಹಾರ ಅಂದ್ರೆ ವೈಟಮಿನ್ಸು, ಖನಿಜಾಂಶಗಳು ಮತ್ತು ನೀರು. ಇವೆಲ್ಲ ನಮಗೆ ರಕ್ಷಣಾತ್ಮಕ, ನಮ್ಮ ಶರೀರವನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಬೇಕಾಗಿರುವಂಥದ್ದು. ಇನ್ನು ಆಹಾರ ಬಗ್ಗೆ ಸ್ಥೂಲವಾಗಿ ಇನ್ನೊಂದು ವಿಂಗಡಣೆ ಮಾಡ್ಕೊಂಡ್ರೆ ಸಾತ್ವಿಕ, ರಾಜಸಿಕ, ತಾಮಸಿಕ. ಸಾತ್ವಿಕ ಅನ್ನೋದು ಆಧ್ಯಾತ್ಮಿಕ ಜೀವನದಲ್ಲಿ ಬಂದಿರುವಂತವರಿಗೆ, ಸಜ್ಜನರಿಗೆ ಬೇಕಾದಂಥದ್ದು, ನಮ್ಮ ಶರೀರವನ್ನು ಪೋಷಣೆ ಮಾಡ್ಕೊಳ್ಳೋದಕ್ಕೆ ಬೇಕಾದಂತ ಒಂದು ನಿಯಮಬದ್ಧವಾದಂತ ಆಹಾರ ಪದ್ಧತಿ. ಅದರ ಬಗ್ಗೆ ಇವತ್ತು ಹೆಚ್ಚು ಒತ್ತು ಕೊಟ್ಟು ಮಾತಾಡ್ಬೇಕಾಗಿದೆ. ಅದಾದ್ಮೇಲೆ ರಾಜಸಿಕ, ತಾಮಸಿಕ. ಸಾತ್ವಿಕ ಆಹಾರ ಅನ್ನೋದು ಶುದ್ಧತೆ, ಆರೋಗ್ಯ, ಸಾಮರಸ್ಯ ಹಾಗೂ ಯೋಗಕ್ಷೇಮವನ್ನ ಉಂಟು ಮಾಡುವಂಥದ್ದು. ಈ ಪದ ಸಾತ್ವಿಕ ಅನ್ನೋ ಪದ ಸತು ಅಂದ್ರೆ ಸತ್ವದಿಂದ ಬಂದಿರುವಂಥದ್ದು, ಸಂಸ್ಕೃತ ಪದದಿಂದ ಬಂದಿದೆ. ಅಂದ್ರೆ ಇದರ ಶುದ್ಧ ಅರ್ಥ ಬಲವಾದ ಶಕ್ತಿ ಅಂತ ಆಗತ್ತೆ.
ಸಾತ್ವಿಕ ಆಹಾರ ಸೇವನೆಯಿಂದ ಮನಸ್ಸು ಶುದ್ಧವಾಗುತ್ತೆ, ಶುದ್ಧ ಪ್ರಜ್ಞೆಯನ್ನು ನೀಡುತ್ತೆ. ಏನಕ್ಕೆ ಎಲ್ರು ಇಷ್ಟ ಯಾವಾಗಲೂ ಸಾತ್ವಿಕ ಮನಸ್ಸಿನ ಜನ ಶುದ್ಧ ಸಾತ್ವಿಕ ಆಹಾರವನ್ನೇ ಬಯಸ್ತಾರೆ. ಸಾತ್ವಿಕ ಆಹಾರದಿಂದ ಪ್ರಶಾಂತತೆ, ಸೌಹಾರ್ದತೆ, ಶಕ್ತಿ, ಉತ್ಸಾಹ, ಆರೋಗ್ಯ, ಭರವಸೆ, ಆಕಾಂಕ್ಷೆ, ಸೃಜನಶೀಲತೆ, ತೂಕ ನಿಯಂತ್ರಣ ಇಷ್ಟೆಲ್ಲ ಅನುಕೂಲ ಇದೆ. ಯಾತಕ್ಕೆ ಇದೆಲ್ಲ ಇಷ್ಟು ವಿವರವಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮಾಂಸಾಹಾರದ ಕಡೆಗೆ ನಮ್ಮ ಜನಗಳು ಯಾಕೆ ಹೋಗ್ತಿದ್ದಾರೆ, ಅದರಿಂದ ಏನ್ ತೊಂದರೆ ಆಗುತ್ತೆ ಅನ್ನೋದನ್ನ ನಾನು ತಿಳಿಸ್ತೀನಿ. ಸತ್ವಯುತವಾದ ಆಹಾರ, ಸಾತ್ವಿಕ ಆಹಾರ ಅಂದ್ರೆ ಸತ್ವಯುತವಾದದ್ದು, ನಾರಿನಂಶ ಇರೋ ಆಹಾರ, ಫ್ರೆಶ್ ಫ್ರೂಟ್ಸ್, ತರಕಾರಿಗಳು ಆಗತ್ತೆ. ಸಾತ್ವಿಕ ಆಹಾರಗಳಲ್ಲಿ ರಸವತ್ತಾದ ಹಣ್ಣುಗಳು, ಡ್ರೈ ಫ್ರೂಟ್ಸ್, ಕಡಿಮೆ ಮಸಾಲ ಪದಾರ್ಥಗಳು ಇವೆಲ್ಲ ಇರಬೇಕು. ಹೆರ್ಬಲ್ ಟೀ, ಗ್ರೀನ್ ಟೀ, ತುಳಸಿ ಟೀ ಸಾತ್ವಿಕ ಆಹಾರಗಳು. ಹಾಲಿನಲ್ಲಿ ಅದನ್ನು ಸಾತ್ವಿಕ ಆಹಾರ ಅಂತೀವಿ, ಬಟ್ ಇವಾಗ ಇನ್ನೊಂದೇನು ಅಂದ್ರೆ ಅದನ್ನ ನಾವು ಡಿವೈಡ್ ಮಾಡ್ಬೇಕಾಗತ್ತೆ. ಒಂದು ಪ್ಯಾಸ್ಚರೈಸ್ಡ್ ಮಿಲ್ಕ್, ಈ ಶೈತ್ಯಾಗಾರದಿಂದ ಡೈರಿಗಳಿಂದ ಬರುವಂತ ಹಾಲು ನಮಗೆ ಯೋಗ್ಯವಾದ್ದಲ್ಲ ಕುಡಿಯೋದಕ್ಕೆ ಅಂತ. ಖಾದರ್ ಅನ್ನೋರು ಹೇಳ್ತಾರೆ, 50% ಆಫ್ ದಿ ಜನಗಳ ಕಾಯಿಲೆಗಳು ವಾಸಿ ಆಗ್ಬೇಕು ಅಂತಂದ್ರೆ ಈ ಹಾಲನ್ನು ಕುಡಿಯೋದು ನಿಲ್ಲಿಸಬೇಕು ಅಂತ. ಅಂದ್ರೆ ಎಷ್ಟು ಮಟ್ಟಿಗೆ ಬಂದು ಹಾಲಿನ ಕತೆ ಏನಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ತಾಜಾ ಹಸುವಿನ ಹಾಲನ್ನ ಈಗ ನಮ್ಮಲ್ಲಿ ಗೋಶಾಲೆಗಳಲ್ಲೇ ಹಸುವನ್ನ ಸಾಕಿ ಅಲ್ಲಿಂದ ನಾವು ಬರುವಂತ ಹಾಲಿನ ಉತ್ಪನ್ನಗಳನ್ನ ತಗೊಳ್ಳುವಂಥದ್ದು ಬಹಳ ಒಳ್ಳೇದು. ಆಮೇಲೆ ಎಣ್ಣೆಗಳ ಬಗ್ಗೆ ಹೇಳ್ಬೇಕು ಅಂದ್ರೆ ಪ್ಯಾಸ್ಚರೈಸ್ಡ್ ಇದು ಕೋಲ್ಡ್ ಪ್ರೆಸ್ಡ್ ಮಿಲ್ಕ್, ಕೋಲ್ಡ್ ಪ್ರೆಸ್ಡ್ ಆಯಿಲ್, ಗಾಣದಲ್ಲಿ ಮಾಡಿದ್ದು ಕೋಲ್ಡ್ ಪ್ರೆಸ್ಡ್ ಇತ್ತೀಚೆಗೆ ಬರ್ತಾ ಇವೆ, ಅದು ಬಹಳ ಒಳ್ಳೇದು. ಮೊಳಕೆ ಕಾಳುಗಳು, ತುಪ್ಪ, ಜೇನುತುಪ್ಪ, ದ್ವಿದಳ ಧಾನ್ಯಗಳು, ತರಕಾರಿಗಳು, ಹಣ್ಣಿನ ರಸಗಳು ಇವೆಲ್ಲ ನಮಗೆ ಸಾತ್ವಿಕ ಆಹಾರಕ್ಕೆ ಬರ್ತದೆ. ಇನ್ನು ರಾಜಸಿಕ ಆಹಾರ ಅಂತಂದ್ರೆ ಏನು? ಮಸಾಲೆ ಪದಾರ್ಥಗಳಿಂದ ಒಳಗೊಂಡಿರುವಂಥದ್ದು ಈರುಳ್ಳಿ, ಬೆಳ್ಳುಳ್ಳಿ, ಕರಿದ ಆಹಾರ, ಕಾಫಿ, ಟೀ, ಪ್ರೊಸೆಸ್ಡ್ ಫುಡ್, ಸಕ್ಕರೆ ಮಿಶ್ರಿತ ಆಹಾರಗಳು, ಚಾಕೊಲೇಟ್ಸ್ ಇವೆಲ್ಲ ಬರುತ್ತೆ. ಇದೇನು ಅಂದ್ರೆ ಇನ್ಸ್ಟಂಟ್ ಆಗಿ ಇಮ್ಮಿಡಿಯೇಟ್ ಆಗಿ ನಮಗೆ ಶಕ್ತಿಯನ್ನು ಕೊಡುತ್ತೆ. ಒಂದ್ ಕಪ್ ಕಾಫಿ ಕುಡಿದೆ ಅಂದ್ರೆ ಆಹಾ ಇಂತ ಒಂದು ಎನರ್ಜಿ ಬಂತು ಅಂತ ಅನ್ಕೋತೀವಿ ಟೀ ಕುಡಿದ ತಕ್ಷಣ. ಆದ್ರೆ ಕ್ರಮೇಣವಾಗಿ ಅದು ಒತ್ತಡವನ್ನ ಕೊಡ್ತದೆ, ದೇಹದ ಹಾಗೂ ಮನಸ್ಸಿನ ಸಮತೋಲನಕ್ಕೆ ಘಾಸಿ ಮಾಡ್ತದೆ. ಡಿಪ್ರೆಷನ್ಗೆ ಹೋಗ್ತೀವಿ ಮುಂದಕ್ಕೆ ಗ್ರಾಜುಯಲ್ ಆಗಿ. ಶರೀರ ಇವಾಗ ಏನಂದ್ರೆ ಯೌವನದಲ್ಲಿ ಪ್ರಾಯದಲ್ಲಿ ಚೆನ್ನಾಗಿರುತ್ತೆ, ಬರ್ತಾ ಬರ್ತಾ ಶರೀರದ ಕಾರ್ಯಕ್ಷಮತೆ ಕ್ಷೀಣವಾಗುತ್ತಾ ಹೋಗುತ್ತೆ, ಆವಾಗ ಇವೆಲ್ಲ ಬರುತ್ತೆ. ಇನ್ನು ತಾಮಸಿಕ ಆಹಾರದ ಬಗ್ಗೆ ಹೇಳ್ಬೇಕು ಅಂದ್ರೆ ಮೊಟ್ಟೆ, ಮಾಂಸ, ಪುನಃ ಬಿಸಿ ಮಾಡಿದ ಆಹಾರ ಪದಾರ್ಥಗಳು, ಅಂದ್ರೆ ಅನ್ನ ಮಾಡಿ ಇಟ್ಬಿಟ್ಟು ಒಂದು 24 ಗಂಟೆ ಆದ್ಮೇಲೆ ಉಪಯೋಗಿಸುವಂಥದ್ದು, ಗೊಜ್ಜು ಅವು ಇವು ಮಾಡ್ಬಿಟ್ಟು ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಇದನ್ನೇ ವಾರಗಟ್ಲೆ ಇಟ್ಕೊಂಡು ತಿನ್ನುವಂಥದ್ದು, ಇವೆಲ್ಲ ತಾಮಸಿಕ ಆಹಾರಕ್ಕೆ ಕನ್ವರ್ಟ್ ಆಗ್ಬಿಟ್ಟಿರುತ್ತೆ. ಮಂದತ್ವವನ್ನು ಮೂಡಿಸುತ್ತೆ ಮನುಷ್ಯನ ತಿನ್ನೋದ್ರಿಂದ. ಅಸಡ್ಡೆ, ಜಡತ್ವ, ಮಧುಮೇಹ, ಬೊಜ್ಜು, ಯಕೃತ್ತಿನ ಕಾಯಿಲೆಗಳು ಇವೆಲ್ಲ ಬರೋದಕ್ಕೆ ಈ ತಾಮಸಿಕ ಆಹಾರಗಳು ಬರ್ತದೆ. ಇನ್ನು ಮಾಂಸಾಹಾರ ತಿನ್ನೋದಕ್ಕೆ ಯೋಗ್ಯನಾ ಅಂತಂದ್ರೆ ನೀವೆಲ್ಲ ಒಂದ್ಸರಿ ಯೋಚನೆ ಮಾಡ್ಬೇಕು. ಏನು, ಮನುಷ್ಯ ಸತ್ತ ಮೇಲೆ ಅವನ್ನ ಕಳೆಬರ ಅಂತೀವಿ, ಶವ ಅಂತೀವಿ. ಹಾಗೆ ಪ್ರಾಣಿಗಳು ಅಷ್ಟೇನೆ ನಮ್ಮ ಪಂಗಡಕ್ಕೆ ಸೇರುತ್ತವೆ. ನಮ್ಮ ನಮ್ಮ ಹಿಂದಿನ ಜನರೇಷನ್ ನಲ್ಲಿ ಬಂದಂತ ಇವುಗಳೆಲ್ಲನ ನಾವು ತಿಂದ್ರೆ ಸತ್ತ ಮೇಲೆ ಅವು ಏನಾಗುತ್ತೆ, ಶವ ಆಗಿರುತ್ತವೆ. ಶವ ಆದ್ಮೇಲೆ ಅದು ಕೊಳಿತಾ ಇರುತ್ತೆ. ಶವ ಆದ ತಕ್ಷಣ ಅದ್ರಲ್ಲಿ ಆತ್ಮ ಬಿಟ್ಟು ಹೊಟ್ಟೋಗಿರುತ್ತೆ, ಅದು ಕೊಳಿತಾ ಇರುತ್ತೆ. ಈ ಕೊಳಿತಾ ಇರೋ ಶವವನ್ನ ನಾವು ತಿನ್ನೋದ್ರಿಂದ ಎಷ್ಟು ಮಟ್ಟಿಗೆ ಸಹಿ ಅಂತ ಹೇಳ್ತೀರಾ? ಯೋಗ್ಯವಾ? ಖಂಡಿತ ಅಲ್ಲ. ಕೊಳಿತಾ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಶೈತ್ಯಾಗಾರದಲ್ಲಿ ತಂದು ಇಟ್ಕೋತೀವಿ, ಫ್ರಿಜ್ ಅಲ್ಲಿ ಇಟ್ಕೊಂಡಿರ್ತೀವಿ, ಅಲ್ಲಿಂದ ತಂದು 3-4 ದಿವಸ ಆದ್ಮೇಲೆ ಉಪಯೋಗಿಸ್ತೀವಿ. ಅದು ಏನಾಗುತ್ತೆ ಅಂತಂದ್ರೆ ನಮಗೆ ಅದನ್ನ ಸಾಮಾನ್ಯವಾಗಿ ಶವ ಅಂದ್ರೆ ಏನ್ ಮಾಡ್ಬೇಕು, ಸುಡಬೇಕು, ಇಲ್ಲ ಭೂಮಿಗೆ ಹೂಣ್ಬೇಕು. ಇದು ಪ್ರಾಣಿಗಳದ್ದು ಹಾಗೆ ಬರುತ್ತೆ. ನಮ್ಗೆ ಪ್ರಾಣಿಗಳಿಗಿಂತ ಹೆಚ್ಚಾಗಿ ಸಸ್ಯಾಹಾರಗಳು ಬಹಳಷ್ಟು ಅದಕ್ಕಿಂತ ಚೆನ್ನಾಗಿರುವಂಥದ್ದು, ಈಕ್ವಲೆಂಟ್ ಸಸ್ಯಾಹಾರಕ್ಕೆ, ಮಾಂಸಾಹಾರಕ್ಕೆ ಈಕ್ವಲೆಂಟ್ ಆಗಿರುವಂತ ಸಸ್ಯಾಹಾರಗಳು ಇವೆ. ಅದನ್ನು ನಾನು ಒಂದು ಲಿಸ್ಟ್ ಮಾಡಿದ್ದೀನಿ, ಅದನ್ನು ತಮ್ಮ ಗಮನಕ್ಕೆ ತರ್ತೀನಿ ಅದನ್ನ. ಅದಕ್ಕೋಸ್ಕರ ಈ ಮಾಂಸವನ್ನು ತಿನ್ನೋದ್ರಿಂದ ಶರೀರದ್ದು ಹಾಳು ಮಾಡುತ್ತೆ. ಇನ್ನೊಂದೇನಂದ್ರೆ ನಮ್ಮ ಮನುಷ್ಯನ ಶರೀರ ರಚನೆ ಆಗಿರೋದೇ ಸಸ್ಯಾಹಾರಕ್ಕೋಸ್ಕರ. ನಮಗೆ 32 ಹಲ್ಲುಗಳಿದೆ, ದವಡೆ ಇದೆ, ಬಾಯಿ ಈ ಕಡೆ ಆ ಕಡೆ ಮೇಲೆ ಕೆಳಗೆ ಎಲ್ಲ ಸಂಚಲನ ಆಗುತ್ತೆ. ಪ್ರಾಣಿಗಳಲ್ಲಿ ಏನಾಗುತ್ತೆ, ಮೇಲಿಂದ ಕೆಳಗೆ ಹೀಗೆ ಸಂಚಾರ ಮಾಡುತ್ತೆ. ಆಮೇಲೆ ಮುಂದ್ಗಡೆ ಮಾತ್ರ ಹಲ್ಲುಗಳಿದೆ ಅದಕ್ಕೆ. ಶರೀರದ ರಚನೆಯಲ್ಲಿ ಪ್ರಾಣಿಗಳಿಗೆ ಡೈರೆಕ್ಟ್ ಆಗಿ ನಾಲಿಗೆ ಗಂಟಲಿನಿಂದ ಡೈರೆಕ್ಟ್ ಆಗಿ ಗುದದ್ವಾರದವರೆಗೆ ಸ್ಟ್ರೈಟ್ ಒಂದೇ ಲೈನ್ ತರ ಇರುತ್ತೆ. ಆದ್ರೆ ಮನುಷ್ಯನಲ್ಲಿ
ನಮಗೆ ಅವನ ಏಜ್ನ ಅವನ ಹೈಟ್ನ ಪ್ರಕಾರ 21ರಿಂದ 24 ಅಡಿಗಳಷ್ಟು ಈ ಉದ್ದಕ್ಕೆ ನಮ್ಮ ಕರಳು ನಾಲಿಗೆಯಿಂದ ಅನ್ನನಾಳ ಹೋಗಿರುತ್ತೆ. ದೊಡ್ಡ ಕರಳು, ಸಣ್ಣ ನಾಳು ಇವೆಲ್ಲ ಹೋಗಿ ಪ್ರೋಸೆಸ್ ಆಗಿ ಹೋಗಿರುವಂಥದ್ದು. ಅದಕ್ಕೋಸ್ಕರ ಇವೆಲ್ಲ ನೋಡ್ಕೊಂಡಾಗ ನಮ್ಗೆ ಸಸ್ಯಾಹಾರ ಬಹಳ ಮುಖ್ಯವಾದ್ದು ಅಂತ ಹೇಳ್ಬೋದು. ಹಿಂದೆ ಋಷಿ ಮುನಿಗಳು ಪರಿಸರದ ಜೊತೆ ಹೊಂದ್ಕೊಂಡು ಸಾಮರಸ್ಯದಿಂದ ಬಾಳೋದನ್ನ ಹೇಗೆ ಅನ್ನೋದನ್ನ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಸಸ್ಯಾಹಾರ ನಮ್ಮ ಆಲೋಚನೆ ಮತ್ತು ಉನ್ನತಗೊಳಿಸುತ್ತೆ, ನಮ್ಮಲ್ಲಿ ಒಂದು ಪಾಸಿಟಿವ್ ಆಟಿಟ್ಯೂಡ್ ನ ಬೆಳೆಸುತ್ತೆ, ಶರೀರ ಮತ್ತು ಮನಸ್ಸು ಸ್ವಸ್ಥವಾಗಿರೋದಕ್ಕೆ ಸಹಕಾರ ನೀಡುತ್ತೆ. ಪ್ರಕೃತಿ ಚಿಕಿತ್ಸಕರು ಅಂದ್ರೆ ನೇಚರ್ ಕ್ಯೂರ್ ಮಾಡುವಂತವ್ರು ಸಸ್ಯಾಹಾರನ ರೆಕಮೆಂಡ್ ಮಾಡ್ತಾರೆ. ಇದು ನಮ್ಮ ಮನುಷ್ಯನ ದೀರ್ಘಾಯುಷ್ಯು ಆರೋಗ್ಯವನ್ನ ಪಡೆಯೋದಕ್ಕೆ ಸಹಾಯಕ ಅಂತ ಹೇಳ್ತಾರೆ. ಸಸ್ಯಾಹಾರದಿಂದ ಅನೇಕವಾದಂತ ಮಾರಕ ರೋಗಗಳಿಂದನೂ ನಾವು ಪರಿಹಾರ ಮಾಡ್ಕೋಬಹುದು. ನಮ್ಮ ಸಸ್ಯಾಹಾರ ತಿನ್ನೋದ್ರಿಂದ ನಮ್ಮನ್ನ ಮುಪ್ಪಿನಿಂದ ಮುಂದಕ್ಕೆ ಹಾಕತ್ತೆ. ಅದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಅಂತ ಇರುತ್ತೆ. ಇವು ನಮಗೆ ಉತ್ತಮವಾಗಿ ಕೆಲಸ ಮಾಡ್ಕೊಡಕ್ಕೆ ಸಹಾಯ ಮಾಡುತ್ತೆ. ನಮ್ಮ ಶರೀರದಲ್ಲಿರೋ ವಿಷಗಳನ್ನ ತೆಗೆಯುತ್ತೆ ಮತ್ತು ವೈರಾಣುಗಳನ್ನ ಹೊಡೆದಾಡಿ ಜೀವಕೋಶದ ಜೊತೆಗೆ ಸಂಪರ್ಕ ಬರದೇ ಇರಾಗೆ ಒಂದು ತಡೆಗೋಡೆಯನ್ನು ಕಟ್ಟುತ್ತೆ. ಇದಕ್ಕೆ ನಾವು ಬಯೋ ಆಕ್ಟಿವ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಸಸ್ಯಗಳಲ್ಲಿರುವ ಈ ಜೀವರಕ್ಷಕ ನವಚೈತನ್ಯ ಆಹಾರಾಂಶಗಳು ನಮ್ಮನ್ನ ರೋಗ ರುಜಿನಗಳಿಂದ ಕಾಪಾಡುತ್ತೆ. ಅದ್ರ ಸಸ್ಯಗಳು ನಮ್ಮ ಆಪ್ತ ಮಿತ್ರ, ನಮ್ಮನ್ನ ಪೊರೆಯುವ ತಾಯಿ, ನಮ್ಮನ್ನು ಕಾಪಾಡುವ ತಾಯಿಯಾಗಿದ್ದ ಹಾಗೆ. ಅದೇ ರೀತಿಯಾಗಿ ಸೂರ್ಯನ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಸೂರ್ಯ ನಮ್ಗೆ ಎಷ್ಟು ಅನುಕೂಲ ಮಾಡ್ತಾನೆ ಅನ್ನೋದನ್ನ ನಿಮ್ಗೆ ತಿಳಿಸ್ಬೇಕು. ಈಗ ಮೊನ್ನೆ ತಾನೇ ಸಂಕ್ರಾಂತಿ ಆಗಿದೆ. ಇವಾಗ ಉತ್ತರಾಯಣದಲ್ಲಿ ಸೂರ್ಯ ಉತ್ತರ ದಿಕ್ಕಿನ ಕಡೆಗೆ ಪ್ರಯಾಣ ಬೆಳೆಸಿ ತನ್ನ ಕಿರಣಗಳಿಂದ ಭೂಮಿಯಲ್ಲಿರುವಂತ ಎಲ್ಲಾ ಸಾರಗಳನ್ನ ಸ್ವೀಕರಿಸ್ತಾನೆ. ದಕ್ಷಿಣಾಯನಕ್ಕೆ ಬಂದಾಗ ತನ್ನ ಮೇಘ ರೂಪದಲ್ಲಿ ದಿವ್ಯ ಔಷಧಿಗಳನ್ನ ಹೀರಿ ಚಂದ್ರನ ಮೂಲಕ, ಅಂದ್ರೆ ಚಂದ್ರನ ಕಿರಣಗಳ ಮೂಲಕ ಈ ಎಲ್ಲಾ ಔಷಧಿಯುಕ್ತ ಪದಾರ್ಥಗಳನ್ನ ಭೂಮಿಗೆ ಕಳಿಸ್ತಾನೆ. ಅವುಗಳನ್ನ ಗಿಡ ಮರಗಳಲ್ಲಿ ಹೀರ್ಕೊಳ್ಳುತ್ತವೆ, ಅದನ್ನ ನಾವುಗಳು ಹೀರ್ಕೋತೀವಿ. ಅದನ್ನ ನಮಗೆ ತರಕಾರಿಗಳ ಮೂಲಕ, ಸಸ್ಯಾಹಾರಗಳ ಮೂಲಕ ನಮ್ಗೆ ವಾಪಸ್ ಬರುತ್ತೆ. ಹೀಗಾಗಿ ಸೂರ್ಯ ನಮ್ಗೆ ಎಷ್ಟು ಅನುಕೂಲ ಮಾಡ್ತಾನೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಹೇಳೋದು, ಊಟಕ್ಕೆ ಕೂತ್ಕೊಂಡಾಗ ಸೂರ್ಯನ ಒಂದ್ಸರಿ ಜ್ಞಾಪಿಸ್ಕೊಳ್ಳಿ ಅಂತ ಹೇಳ್ತೀವಿ. ಸೂರ್ಯ ಆರೋಗ್ಯ ಪ್ರದಾತ, ಭಾಸ್ಕರು ಆರೋಗ್ಯ ಪ್ರದಾತ ಅಂತ ಕರಿತೀವಿ ನಾವು. ಚಂದ್ರ ಅಂದ್ರೆ ಮನೋಕಾರಕ ಅಂತ ಹೇಳ್ತೀವಿ ನಾವು. ಆಮೇಲೆ ಸಸ್ಯಾಹಾರದ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಇದು ವಿಶ್ವ ವೇಗಾಸ್ ಡೇ ಅಂತ ಕರಿತೀವಿ. ಪ್ರತಿ ವರ್ಷ ಒಂದೊಂದು ದಿವಸ ನಾವು ಒಂದೊಂದು ವಿಶಿಷ್ಟವಾದ ಕಾರ್ಯಗಳಿಗೆ ಅಂತ ಮಾಡ್ತೀವಿ. ನವೆಂಬರ್ 1ನೇ ತಾರೀಕನ್ನ ವಿಶ್ವ ವೇಗಾಸ್ ಡೇ ಅಂತ ಕರಿತೀವಿ. ಈ ವಿಶ್ವ ವೇಗಾಸ್ ಡೇ ನಲ್ಲಿ ತರಕಾರಿಗಳ ಬಗ್ಗೆ, ಸಸ್ಯಾಹಾರದ ಬಗ್ಗೆ ಸಾಕಷ್ಟು ಪ್ರಚಾರಗಳನ್ನ ಮಾಡಲಾಗತ್ತೆ. ಅನೇಕ ಸಸ್ಯಾಹಾರದ ಕುರಿತಾಗಿ ಟಿವಿ ಚಾನೆಲ್ಗಳು ಬಂದಿದೆ ಭಾರತದಲ್ಲಿ. ಅದರಲ್ಲಿ ಪ್ರಮುಖವಾಗಿ ಮಹಾತಾರ್ ಟಿವಿ ಅನ್ನೋದೊಂದು ಬಂದಿದೆ ಚಾನಲ್. ಈ ಚಾನಲ್ ನಮಗೆ ಸಾಕಷ್ಟು ಆರೋಗ್ಯವನ್ನು ಕೊಡೋದಕ್ಕೆ ಅಂತಾನೆ ಮುಡಿಪಾಗಿಟ್ಟಿರುವಂಥದ್ದು. ಸಮಗ್ರ ಸ್ವಾಸ್ಥ್ಯ ಜೀವನ ಪಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಬಿತ್ತರಿಸೋದಕ್ಕೋಸ್ಕರನೇ ಅದು ಮಾಡಿ ಸಹಸ್ರಾರು ಲಕ್ಷಾಂತರ ವಿಡಿಯೋಗಳು ಅದರಲ್ಲಿ ಅಪ್ಲೋಡ್ ಆಗಿದೆ. ಇದನ್ನ ಮಾಡಿದವ್ರು ಯಾರು? ಹಿಂದೆ ಸುಭೇಶ್ ಪತ್ರಾಜಿ ಅವರ ಕನಸುಗಳು ಸಾಕಾರ ಮಾಡಿಕೊಂಡು ಈಗ ರಂಗನಾಥರವರು ಅದನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಇದನ್ನ ನಾನು ಎಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂದ್ರೆ, ಈ ಮಹಾತಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಂತಂದ್ರೆ ಅದಕ್ಕೆ ನಾವು ದುಡ್ಡು ಕಟ್ಟಬೇಕು ಅಂತ ಯಾರು ತಪ್ಪು ತಿಳ್ಕೊಬಾರ್ದು. ಅದು ಫ್ರೀ ಇರುತ್ತೆ. ಅಲ್ಲಿ ಹೋಗಿ ಅಲ್ಲಿ ಗಂಟೆ ಚಿತ್ರ ಇರುತ್ತೆ, ಅದಕ್ಕೆ ಒತ್ತಿ ಆಮೇಲೆ ಆಲ್ ಅಂತ ಕೊಟ್ರೆ ಅವಳಿಂದ ಏನ್ ಬರುತ್ತೆ ಸಬ್ಸ್ಕ್ರಿಪ್ಷನ್ಸ್ದು, ಏನ್ ಡೀಟೇಲ್ಸ್ ಬರುತ್ತೆ, ಏನ್ ಡೈಲಿ ನಡೆಯುತ್ತೆ ಕಾರ್ಯಕ್ರಮಗಳದು, ಅದ್ರ ವಿಷಯಗಳೆಲ್ಲ ನಮ್ಗೆ ಸಂಗ್ರಹ ಬರುತ್ತೆ. ನಮ್ಗೆ ಇಂಥದನ್ನೆಲ್ಲ ನಾವು ಉಪಯೋಗಿಸ್ಕೋಬೇಕು. ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅನ್ನೋದನ್ನ ನಾವು ಉಪಯೋಗಿಸ್ಕೊಂಡಾಗ ನಮ್ಗೆ ಅನುಕೂಲ ಆಗುತ್ತೆ. ಇದನ್ನ ನಾನು ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಆದ್ರೂ ಒಮ್ಮೊಮ್ಮೆ ಜ್ಞಾಪಿಸ್ಬೇಕಾಗತ್ತೆ. ಹ್ಯೂಮನ್ ಮೆಮೊರಿ ಈಸ್ ವೀಕ್ ಅನ್ಲೆಸ್ ವಿ ಅಕಸ್ಟಮ್ ಟು ಇಟ್. ಪದೇ ಪದೇ ಅಭ್ಯಾಸ ಮಾಡ್ಕೊಂಡಾಗ ಅಷ್ಟೇ ನಮ್ಗೆ ವಿಷಯಗಳು ಗೊತ್ತಾಗೋದು. ಇಲ್ಲ ಆದ್ರೆ ನಾವು ಮರ್ತು ಬಿಟ್ಟಿರ್ತೀವಿ, ಗೊತ್ತಿರುತ್ತೆ, ನಾವು ಮಾಡೋದಿಲ್ಲ. ಅದಕ್ಕೋಸ್ಕರ ಇದನ್ನ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಸಸ್ಯಾಹಾರದಲ್ಲಿ ಹೇಳ್ಬೇಕು ಅಂತಂದ್ರೆ, ಸಸ್ಯಾಹಾರಗಳು ನಮ್ಗೆ ಹೇಗೆ ಉಪಯೋಗ ಕೊಡುತ್ತೆ? ತಮ್ಮ ಎಲೆಗಳಲ್ಲಿರುವಂತ ಹರಿತನ ಸಹಾಯದಿಂದ ಸೂರ್ಯನ ಬೆಳಕಿನಲ್ಲಿ ಇಂಗಾಲ ಡೈಆಕ್ಸೈಡ್ ಅನ್ನ ನೀರನ್ನ ಬಳಸ್ಕೊಂಡು ಬೆಳಗ್ಗೆ ಹೊತ್ತು ಆಮ್ಲಜನಕವನ್ನ ನಮಗೆ ಕೊಡುತ್ತವೆ. ಅದಕ್ಕೆ ಬೆಳಗ್ಗೆ ಹೊತ್ತು, ಮಧ್ಯಾಹ್ನದ ಹೊತ್ತು, ಸಾಯಂಕಾಲದ ಒಳಗೆ ನಾವು ಮರಗಳ ಕೆಳಗೆ ಕೂತ್ಕೊಂಡ್ರೆ ತಣ್ಣಗಿರುತ್ತೆ, ಒಳ್ಳೆ ಆಕ್ಸಿಜನ್ ಬರ್ತಾ ಇರುತ್ತೆ. ರಾತ್ರಿ ಹೊತ್ತು ಮರದ ಕೆಳಗೆ ಮಲ್ಕೋಬೇಡಿ ಅಂತೀವಿ. ರಾತ್ರಿ ಹೊತ್ತು ಏನಾಗುತ್ತೆ, ಈ
ಮರಗಳಲ್ಲಿ ಈ ಗಿಡ ಮರಗಳಲ್ಲಿ ಏನಾಗುತ್ತೆ, ಆಮ್ಲಜನಕವನ್ನು ಅದು ಎಳ್ಕೊಳ್ತಾ ಇರುತ್ತೆ, ಇಂಗಾಲ ಡೈಆಕ್ಸೈಡ್ ನ ಬಿಡ್ತಾ ಇರುತ್ತೆ. ರಾತ್ರಿ ಹೊತ್ತು ಯಾರು ಮರದ ಕೆಳಗೆ ಮಲಕೊಂಡ್ರೆ ಉಸಿರು ಕಟ್ಟೋ ವಾತಾವರಣ ಬರುತ್ತೆ. ಸೊ ನಮಗೆ ಆಕ್ಸಿಜನ್ ಸಪ್ಲೈ ಆಗೋದಿಲ್ಲ, ಒಂಥರ ಆಸ್ಫಿಕ್ಸಿಯಾ ಅಂತ ಹೇಳ್ತೀವಲ್ಲ, ಆ ತರ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇದನ್ನ ನಾವು ಈ ಕ್ರಿಯೆಗೆ ದ್ಯುತಿ ಸಂಶ್ಲೇಷಣ ಅಂತ ಕರಿತೀವಿ, ಫೋಟೋಸಿಂಥಸಿಸ್ ಅಂತಾನು ಕರಿತೀವಿ. ಅದಕ್ಕೆ ರಾತ್ರಿ ಹೊತ್ತು ಮಲಗಬೇಡಿ, ಬೆಳಗ್ಗೆ ಹೊತ್ತು ಮರದ ಕೆಳಗೆ ಕೂತ್ಕೊಳ್ಳೋದು ಮಾಡೋದು ಮಾಡಬಹುದು. ಇನ್ನು ನಾವು ಆಹಾರದಲ್ಲಿ ನಮಗೆ ಜೀರ್ಣಶಕ್ತಿ ಅನ್ನೋದು ಹೇಗಿದೆ ಅನ್ನೋದಕ್ಕೆ ಹಣ್ಣು ಹಂಪಲುಗಳು 1.5 ಗಂಟೆಯಿಂದ 3 ಗಂಟೆವರೆಗೆ ಇರುತ್ತೆ. ಆಮೇಲೆ ನಂತರ ಅದು ಹೊರ ಹೋಗುತ್ತೆ. ಅದರಲ್ಲಿರೋ ವೈಟಮಿನ್ಸು ಏನಿದೆ ಪ್ರೋಟೀನ್ಸ್ ನ ಅದು ಶರೀರಕ್ಕೆ ತಗೊಂಬಿಟ್ಟಿರುತ್ತೆ, ಚೈತನ್ಯ ಕೊಡುತ್ತೆ. ಅಂದ್ರೆ ಈ ಎಕ್ಸ್ಕ್ರೀಟ ಅನ್ನೋದು ಏನಿರುತ್ತೆ, ಮಲ ಅನ್ನೋದನ್ನ ಹೊರಗೆ ತೆಗೆದು ಹಾಕ್ಬಿಡುತ್ತೆ ಅದು ಬೇಗ. ತರಕಾರಿಗಳು 12 ಗಂಟೆಯಿಂದ 15 ಗಂಟೆಗಳ ಕಾಲ ನಮ್ಮ ಶರೀರದಲ್ಲಿ ಇರುತ್ತೆ, ಹಸಿ ತರಕಾರಿಗಳನ್ನ ನಾವು ಸೇವನೆ ಮಾಡಿದ್ರೆ. ಬೇಯಿಸಿದ ತರಕಾರಿಗಳು ಅಂದ್ರೆ 24ರಿಂದ 30 ಗಂಟೆಗಳ ಕಾಲ ನಮ್ಮ ಶರೀರದಲ್ಲಿ ಇರುತ್ತೆ. ಇನ್ನು ಬೇಯಿಸಿದ ಮಾಂಸ ಅಂದ್ರೆ 50ರಿಂದ 54 ಗಂಟೆ ನಮ್ಮ ಶರೀರದಲ್ಲೇ ಇರುತ್ತೆ. ಮೊದಲೇ ಶವ ಆಗಿರುವಂತ ಪ್ರಾಣಿಗಳ ಮಾಂಸ ಅದನ್ನ ನಾವು ಚಾಪ್ ಮಾಡಿ ಅಡಿಗೆ ಮಾಡಿದೀವಿ, ಆಗ್ಲೇ ಕೊಳಿತಾ ಬಂದಿತ್ತು, ಅದನ್ನ ಮಾಡಿದೀವಿ, ಅದು ಶರೀರದಲ್ಲಿ ಎಷ್ಟೊತ್ತಿರುತ್ತೆ, 50ರಿಂದ 60 ಗಂಟೆ ಇರುತ್ತೆ ಅದು. ಇನ್ನು ಹಸಿ ಮಾಂಸ ತಿಂತೀನಿ ಅಂತಂದ್ರೆ 70ರಿಂದ 72 ಗಂಟೆಗಳ ಕಾಲ ನಮ್ಮ ಶರೀರದೊಳಗೆ ಕೂತಿರುತ್ತೆ, ಸ್ಟಾಕ್ ಆಗ್ಬಿಡುತ್ತೆ. ಹಾಗಾಗಿನೇ ಏನಾಗ್ಬಿಡುತ್ತೆ, ನಮ್ಮ ಶರೀರದಲ್ಲಿ ಜಡತ್ವ ಮೂಡುತ್ತೆ, ಆಲಸ್ಯ ಮೂಡುತ್ತೆ, ಪ್ರಾಣಿಗಳಿಂದ ಮೃಗೀಯ ಲಕ್ಷಣಗಳು ನಮ್ಮಲ್ಲಿ ಬಂದು ಸೇರ್ಕೊಳ್ಳುತ್ತವೆ. ಆಧ್ಯಾತ್ಮಿಕ ಜೀವನಕ್ಕೆ ಅದು ಬರೋಕ್ ಸಾಧ್ಯನೇ ಇಲ್ದಂಗೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಆದಷ್ಟು ಸಸ್ಯಾಹಾರದ ಕಡೆ ಗಮನ ಕೊಡೋಣ. ಇನ್ನು ಅದ್ರ ಬಗ್ಗೆ ಇನ್ನೊಂದು ಹೇಳಬೇಕು ಅಂದ್ರೆ, ಸಸ್ಯಾಹಾರದಲ್ಲಿ ಕೆಲವು ಪದಾರ್ಥಗಳಿಂದ ಸ್ವಲ್ಪ ದೂರ ಇರ್ಬೇಕಾಗತ್ತೆ ನಾವು. ಗೆಡ್ಡೆ ಗೆಣಸುಗಳು, ಹಾಲಿನ ಉತ್ಪನ್ನಗಳು ಅಂದ್ರೆ ಶೈತ್ಯಾಗಾರದಿಂದ ತಂದಿರುವಂಥದ್ದು, ಇವನ್ನೆಲ್ಲ ಉಪಯೋಗಿಸಬಾರ್ದು. ಆಮೇಲೆ ಕುಕ್ಡ್ ಫುಡ್ ಅಂದ್ರೆ 1 ಗಂಟೆಯಿಂದ 4 ಗಂಟೆವರೆಗೂ ಇಟ್ಕೋಬಹುದು ಊಟನ. 4 ಗಂಟೆಗಳ ಮೇಲೆ ಬೇಯಿಸಿದ ಪದಾರ್ಥಗಳನ್ನ ಇಟ್ಟಿದ್ರೆ ಅದು ವಿಷ ಅಂತಾನೆ ಹೇಳ್ತೀವಿ. ಬಹಳಷ್ಟು ಮನೆಗಳಲ್ಲಿ ಬೆಳಗ್ಗೆ ಮಾಡಿದ ಅಡಿಗೆಗಳನ್ನ ರಾತ್ರಿವರೆಗೂ ಇಟ್ಕೊಂಡು ರಾತ್ರಿನೂ ಅದನ್ನೇ ಬಿಸಿ ಮಾಡ್ಕೊಂಡು ತಿಂತೀವಿ. 2ನೇ ಬಾರಿಗೆ 4 ಗಂಟೆ ಒಳಗೆ ತಿಂದ್ರೆ 4 ಅವರ್ಸ್ ಒಳಗೆ ಒಳ್ಳೇದು. 4 ಗಂಟೆಗಳ ಮೇಲೆ ತಿಂದ್ರೆ ಅದು ವಿಷ ಆಗಿರುತ್ತೆ, ವಿಷಪೂರಿತವಾಗೂ ಇರುತ್ತೆ ಅದು. ಹಾಗೆ ಧ್ಯಾನಿಗಳಿಗೆ ಆಲೂಗೆಡ್ಡೆ ಜಡತ್ವವನ್ನು ಕೊಡುತ್ತೆ, ವಿದ್ಯಾರ್ಥಿಗಳಿಗೆ ನಿದ್ರೆ ಬರಂಗ್ ಮಾಡುತ್ತೆ. ಅದಕ್ಕೆ ಆಲೂಗೆಡ್ಡೆ ತಿನ್ನಬೇಡಿ ಅಂತ ಹೇಳೋದು. ಆಲೂಗೆಡ್ಡೆ ಅದರಲ್ಲಿ ಏನು ಅಂದ್ರೆ, ಅದ್ರಲ್ಲಿ ಒಂದು ಅಪರೂಪದ ಒಂದು ಕೆಂಬೋಟೆ ಭಾಗದಲ್ಲಿ ಒಂದು ಗ್ಯಾಸ್ ಉತ್ಪನ್ನ ಆಗುತ್ತೆ. ಹಾಗಾಗಿ ಆಸಿಡಿಟಿ ಬರೋದಕ್ಕೆ, ಗ್ಯಾಸ್ಟ್ರೈಟಿಸ್ ಬರೋದಕ್ಕೆ ಇದು ಮಾಡುತ್ತೆ. ಆದ್ರೆ ಮೂಲಂಗಿ ಮತ್ತು ಕ್ಯಾರೆಟ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅದು ಪ್ರಾಣ ಪೋಷಕಗಳು, ನಮ್ಗೆ ಆರೋಗ್ಯಕ್ಕೆ ಬೇಕಾಗಿರುವಂಥದ್ದು, ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ನಾವು. ಇನ್ನು ಅದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಅಡಿಗೆ ಮಾಡೋದು ಒಂದು ಧ್ಯಾನ ಅಂತಾನು ಹೇಳ್ಬೋದು. ಹೇಗೆ ಅಡಿಗೆ ಮಾಡುವ ಒಂದು ಪ್ರಕ್ರಿಯೆ ಒಂದು ಧ್ಯಾನದಂತೆ, ಅದು ನಮ್ಮ ಮನಸ್ಸನ್ನು ಒಗ್ಗೂಡಿಸಿ ಒಂದೆಡೆಗೆ ಹಿಡಿದಿರಿಸುತ್ತೆ. ಹಾಗೂ ಅಡಿಗೆ ಮಾಡುವ ಪ್ರತಿ ಹಂತದಲ್ಲಿ ನಮ್ಮನ್ನು ನಾವೇ ತೊಡಗಿಸ್ಕೊಳ್ಳೋದು ಮಾಡುತ್ತೆ. ಅಡಿಗೆ ಮಾಡೋದು ಒಂದು ಧ್ಯಾನ ಅಂದ್ರೆ ಎಷ್ಟಿದೆ. ನಾವು ಧ್ಯಾನದಲ್ಲಿ ನಮ್ಮ ಮನಸ್ಸನ್ನು ಒಂದು ಕಡೆಗೆ ಕೇಂದ್ರೀಕರಿಸಿ ಕೂತ್ಕೋತೀವಿ. ಹಾಗೆ ಅಡಿಗೆ ಮಾಡೋದು ಅಷ್ಟೇನೆ, ಅದೊಂದು ದೊಡ್ಡದಂತ ಧ್ಯಾನ ಅಂತಾನೆ ಹೇಳ್ಬೋದು. ನಮ್ಮ ಮುಂದೆ ತಟ್ಟೆಯಲ್ಲಿ ಬೆಂದ ಕಾಯಿ ಪಲ್ಯಗಳು, ಅನ್ನ, ಸಾಂಬಾರು, ಇತ್ಯಾದಿಗಳು ಇರುತ್ತೆ. ಇವನ್ನೆಲ್ಲ ನೋಡಿದಾಗ ನಿಮ್ಗೆ ಅನ್ಸಲ್ವಾ, ಇದು ಯಾರ್ದೋ ಪ್ರಾರ್ಥನೆ, ಯಾರೋ ಅಡಿಗೆ ಮಾಡಿದವರ ಒಂದು ಶ್ರದ್ಧೆ, ಅಮ್ಮನ ಪ್ರೀತಿ, ಭಗವಂತನ ಕರುಣೆ, ಇವೆಲ್ಲ ತುಂಬಿಕೊಂಡು ಬಂದಿರುವಂತ ಈ ಆಹಾರ ನಮಗೆ ಆರೋಗ್ಯವನ್ನು ಕೊಡುವಂಥದ್ದು ಅಂತ ಅನ್ಸಲ್ವಾ? ಹಾಗೆ ಸಾಧಕನ ಆಹಾರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಶರೀರದಲ್ಲಿ ಪಂಚಕೋಶಗಳಿದೆ. ಅದರಲ್ಲಿ ಅನ್ನಮುಖಯ ಕೋಶ ಇದು ಬಹಳ ಮುಖ್ಯವಾದದ್ದು. ಆಹಾರದಿಂದ ಶುದ್ಧ ಮಾಡಿದಾಗ, ಸಾತ್ವಿಕ ನಿಯಮಬದ್ಧವಾದಂತ ಆಹಾರವನ್ನು ಸೇವನೆ ಮಾಡಿದಾಗ ಅದು ಅನ್ನಮಯ ಕೋಶ ತನಗೆ ತಾನೇ ಇದು ಮಾಡ್ಕೊಳ್ಳುತ್ತೆ, ಶುದ್ಧವಾಗುತ್ತೆ. ತದನಂತರದಲ್ಲಿ ಆನಂದ ಪ್ರಾಪ್ತಿ ಆಗತ್ತೆ, ಆತ್ಮಜ್ಞಾನವನ್ನ ಕೊಡುತ್ತೆ ನಮಗೆ. ಇನ್ನು ನಾವು ಇನ್ನ ಸಸ್ಯಾಹಾರದಲ್ಲಿ ಅಡಿಗೆಗಳ ಬಗ್ಗೆ, ಧ್ಯಾನದ ಬಗ್ಗೆ ಹೇಳ್ತಾ ಇದ್ದೆ. ದೇವಸ್ಥಾನದಲ್ಲಿ ಪ್ರಸಾದ ಅಂತ ಕೊಟ್ಟಾಗ ಅಲ್ಲಿ ಶ್ರದ್ಧಾ ಭಕ್ತಿಯಿಂದ ಮಾಡಿರ್ತಾರೆ, ಭಗವಂತನಿಗೋಸ್ಕರ ಅಂತ ತಂದಿರ್ತಾರೆ. ಅಲ್ಲಿನ ಪರಿಸರ ಶುದ್ಧವಾಗಿರುತ್ತೆ, ವಿತರಿಸುವಂತವರ ಮನಸ್ಸಿನ ಸಿದ್ಧತೆಗಳು ಪರಿಪೂರ್ಣವಾಗಿ ಇರುತ್ತೆ, ಭಕ್ತಿಯಿಂದ ಇರುತ್ತೆ, ಸೇವೆಗಾಗಿ ನಿಂತಿರ್ತಾರೆ. ಅದು ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಏನೇ ಕೊಟ್ರು ಪ್ರಸಾದ ರುಚಿಯಾಗಿರುತ್ತೆ, ಶುಚಿಯಾಗಿರುತ್ತೆ. ಅದನ್ನ ರೀತಿಯಾಗಿ ಝೆನ್
ಬುದ್ಧಿಸಂನಲ್ಲಿ ಆಹಾರ ತಯಾರಿಸೋದ್ರಲ್ಲಿ ಅದೊಂದು ವಿಶೇಷತೆ ಇದೆ. ಅವರು ಟೀ ಮಾಡ್ತಾರೆ, ಆಧ್ಯಾತ್ಮಿಕದಲ್ಲಿ ಸೈಲೆಂಟ್ ಆಗಿ ಕೂತಿರ್ತಾರೆ, ನಿಶ್ಶಬ್ದವಾದ ವಾತಾವರಣದಲ್ಲಿ ಅತಿಥಿಗಳನ್ನ ಸತ್ಕರಿಸಬೇಕಾದ್ರೆ ಪಿಂಗಾಣಿ ಪಾತ್ರೆಗಳಲ್ಲಿ ಅದನ್ನ ತಯಾರಿ ಮಾಡಿ ಕೊಡ್ಬೇಕಾದ್ರೆ ಒಂದು ರೀತಿಯ ನಿಶ್ಶಬ್ದವಾದ ವಾತಾವರಣದಲ್ಲಿ ಶಬ್ದಗಳಾಗ್ತಾ ಇರತ್ತೆ. ಆ ಟೀಯನ್ನ ಆಸ್ವಾದಿಸಿ ನಿಧಾನವಾಗಿ ಆಸ್ವಾದಿಸ್ತಾರೆ. ಇದು ಟೀ ರಿಚುಯಲ್ ಅಂತ ಕರೀತಾರೆ. ಇದು ಹೆಚ್ಚಿನ ಮನ್ನಣೆಯನ್ನ ಝೆನ್ ಬುದ್ಧಿಸಂನಲ್ಲಿ ಕಂಡುಹಿಡ್ಕೊಂಡಿದ್ದಾರೆ. ಹಾಗೇನೆ ಅಡಿಗೆ ಮಾಡೋದು ಒಂದು ಪ್ರೀತಿಯ ಅಭಿವ್ಯಕ್ತಿಯಾಗಿದೆ. ಧ್ಯಾನದಂತೆ ಅಡಿಗೆ ಮಾಡೋದು ಒಂದು ಕಲೆ. ಅದಕ್ಕೆ ಶಿಷ್ಟಾಚಾರ ಇದೆ, ವಿನಯ, ಭಕ್ತಿ, ಶ್ರದ್ಧೆ ಎಲ್ಲಾನು ಇರಬೇಕು. ಯಾರೋ ಮನಸ್ಸಿಗೆ ಬಂದಾಗ ಮಾಡುವಂಥದ್ದಲ್ಲ. ಯಾರನ್ನಾದ್ರೂ ಆಪ್ತರನ್ನ ನಾವು ಊಟಕ್ಕೆ ಕರೆದಾಗ ಅವರು ಮನೆಗ್ ಬಂದು ಏನು ಸೇವಿಸಿದೆ, ಇಲ್ಲ ನಾನು ಡಯಟ್ ನಾನೇನು ತಿನ್ನೋದಿಲ್ಲ ಅಂತ ಹೋದ್ರೆ ಮನಸ್ಸಿಗೆ ಎಷ್ಟು ನೋವಾಗತ್ತೆ. ಇಲ್ಲ ಬಂದವರು ಏನು ತಿಂದೆ ನಮ್ಗೇನು ಬೇಡ, ನಮ್ಗೆ ಅಂತ ಅಂದ್ರೆ ಕಷ್ಟ ಆಗತ್ತೆ. ಹಾಗೆ ಅದಕ್ಕೋಸ್ಕರ ಎಲ್ಲೇ ಹೋಗಿ ಯಾರದೇ ಮನೆಯಲ್ಲಿ ಊಟಕ್ಕೆ ಕರೆದಾಗ ಇಲ್ಲ ಮೊದ್ಲೇ ಹೇಳಿ ನಾವು ಬರಲ್ಲ ಅಂತ. ಆಹಾರನ ಪೋಲ್ ಮಾಡಬೇಡಿ. ಇಲ್ಲ ನಾವು ಬಂದ ಮೇಲೆ ಸ್ವಲ್ಪ ಕಷ್ಟವೋ ಸುಖವೋ ಸ್ವಲ್ಪ ಆಹಾರವನ್ನು ಸೇವಿಸಿ ಅವರಿಗೆ ಮುಖಸ್ತುತಿಯನ್ನು ಮಾಡಿ ಬನ್ನಿ. ಆಹಾರದ ಬಗ್ಗೆ ನಾವು ಹೇಳಬೇಕು. ಏನ್ ಚೆನ್ನಾಗಿಲ್ಲ ಅಂತ ಹೇಳಕ್ ಹೋಗ್ಬಾರ್ದು. ನಾವು ಯಾವುದೇ ಆಹಾರ ಆಗ್ಲಿ ಮಾಡಿದವ್ರಿಗೆ ದುಃಖ ಆಗತ್ತೆ. ಅದನ್ನ ನಾವು ಅದು ಪ್ರೀತಿಯ ಸಂಕೇತ, ಆ ಸಂಸ್ಕೃತಿ. ಅದಕ್ಕೆ ನಾವು ಮರ್ಯಾದೆ ಕೊಡ್ಬೇಕು. ಅಡಿಗೆ ಹೇಗೆ ಮಾಡೋದು ಅಂತಂದ್ರೆ ಅದೊಂದು ಪರಮ ಪವಿತ್ರವಾದಂತ ಕಾಯಕ. ಊಟ ಮಾಡೋದು ನಮ್ಮೊಳಗಿನ ಅಗ್ನಿಗೆ ಹರ್ವಿಸನ್ನು ಸಮರ್ಪಿಸಿದ ಹಾಗೆ. ಅದೊಂದು ಯಜ್ಞದಲ್ಲಿ ಅಗ್ನಿ ಎಂಬ ನಾಲಿಗೆ ಮೂಲಕ ದೇವತೆಗಳಿಗೆ ಯಜ್ಞದಲ್ಲಿ ಹವಿಸ್ಸನ್ನು ಸಮರ್ಪಿಸ್ತೀವಿ ನಾವು. ಅದೇ ರೀತಿಯಾಗಿ ನಮ್ಮ ಶರೀರದಲ್ಲಿ ನಾವು ಅಗ್ನಿ ಕಾರ್ಯ ನಡೆಯುತ್ತೆ. ಆಹಾರವನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಿ ನಮ್ಮ ಶರೀರದ ಜಠರದೊಳಗೆ ಹೋದಾಗ ಜಠರಾಗ್ನಿಯಲ್ಲಿ ಅದು ಸಾಕಷ್ಟು ಇದನ್ನು ಮಾಡ್ಕೊಳ್ಳುತ್ತೆ. ಹಾಗೆ ಹೇಳಬೇಕು ಅಂತಂದ್ರೆ ಈ ಆಹಾರದಲ್ಲಿ ಊಟ ಮಾಡೋ ಪದ್ಧತಿ ಬಗ್ಗೆ ಹೇಳ್ಬೇಕು ಅಂದ್ರೆ ಫಸ್ಟ್ ಒಂದು ಪ್ರೊಸೀಜರ್ ಇದೆ. ನಾವು ಕೈ ಕಾಲು ತೊಳ್ಕೊಬೇಕು, ಕತ್ಲಲ್ಲಿ ಊಟ ಮಾಡಬಾರ್ದು. ಊಟಕ್ಕೆ ಮೊದಲು ದೇವರನ್ನ ಧ್ಯಾನ ಮಾಡ್ಕೊಳ್ಳುವಂಥದ್ದು, ಮೊದಲಿಗೆ ಸಿಹಿ ಪದಾರ್ಥಗಳನ್ನ ತಿನ್ನುವಂಥದ್ದು, ಹುಳಿ ಉಪ್ಪು ರುಚಿ ಪದಾರ್ಥಗಳನ್ನ ನೆಕ್ಸ್ಟ್ ಊಟದ ಆರಂಭದಲ್ಲಿ ಶುಂಠಿ ಸ್ವಲ್ಪ ಸೈಂಧವ ಲವಣ ಇದನ್ನ ಸೇವನೆ ಮಾಡ್ತಾರೆ. ಇದು ಅಗ್ನಿ ಉದ್ದೀಪನ ಅಂತ. ನಾಲಿಗೆ ಗಂಟಲಿಂದ ಒಂದು ಶುಚಿಯನ್ನು ಮಾಡುತ್ತೆ, ರುಚಿಯನ್ನು ಕೊಡುತ್ತೆ. ಊಟಕ್ಕೆ ಮೊದಲು ಆಂಜನೇಯನ ಧ್ಯಾನ ಮಾಡುತ್ತಾರೆ. ಯಾತಕ್ಕೆ? ದೃಷ್ಟಿ ದೋಷ ನಿವಾರಣೆ ಆಗ್ಲಿ ಅಂತ ಅಂದ್ಬಿಟ್ಟಿದ್ದಾರೆ. ಊಟಕ್ಕೆ ಮೊದಲು ಬಾಳೆಹಣ್ಣು ಸೌತೆಕಾಯಿಗಳನ್ನ ತಿನ್ನಬಾರ್ದು. ರಾತ್ರಿ ಭೋಜನ ಸ್ವಲ್ಪ ಇರಬೇಕು. ದಕ್ಷಿಣಕ್ಕೆ ತಿರ್ಕೊಂಡು ಊಟ ಮಾಡಬಾರ್ದು. ಊಟ ಮಾಡುವಾಗ ಸಾಲು ಪಂಕ್ತಿಯಲ್ಲಿ ಕೂತಾಗ ಎಲ್ಲರದ್ದು ಊಟ ಆಗೋವರೆಗೂ ಕಾಯ್ಬೇಕು. 7 ಜನ ಪಂಕ್ತಿಯಲ್ಲಿ ಕೂತ್ಕೊಂಡು ಊಟ ಮಾಡೋದು ನಿಷಿದ್ಧ, ಬೇಡಿ ಅಂತ ಹೇಳ್ತೀನಿ. ಬಡಿಸೋರು ಕೋಪದಿಂದ ಸಿಡುಕ್ತಾ ಬಡಿಸಬಾರ್ದು. ಅಡಿಗೆ ಮಾಡುವಾಗ ಪ್ರೀತಿ ಪ್ರೇಮದಿಂದ ಮಾಡ್ಬೇಕು. ಅನ್ನಪೂರ್ಣೆಯನ್ನು ಜ್ಞಾಪಿಸ್ಕೊಂಡು, ಹೇ ಅನ್ನಪೂರ್ಣೇಶ್ವರಿ, ಈ ಅಡಿಗೆ ನಾನು ಮಾಡ್ತಾ ಇದ್ದೀನಿ, ನಮ್ಮ ಮನೆಯವ್ರಿಗೋಸ್ಕರ ಮಾಡ್ತಾ ಇದ್ದೀನಿ, ಈ ಅಡಿಗೆ ಅಮೃತಪಾಯವಾಗಿರ್ಲಿ ಅಂತ ನಾವು ಪ್ರಯತ್ನ ಮಾಡ್ಕೋಬೇಕು. ಆವಾಗ ಮನೆಯಲ್ಲಿ ರುಚಿಯಾದಂತ ಅಡಿಗೆ ಬರುತ್ತೆ ನಮ್ಗೆ. ಕೆಟ್ಟ ಮನಸ್ಸಿಂದ ಅಡಿಗೆ ಮಾಡಿದ್ರೆ ಸಸ್ಯಾಹಾರಗಳು ವಿಷ ಆಗ್ಬಿಡುತ್ತೆ. ಹಾಗೇನೆ ಊಟ ಮಾಡೋರ್ಗು ಒಂದು ಜವಾಬ್ದಾರಿ ಇದೆ. ಜಗಳ ಆಡ್ತಾ ಊಟ ಮಾಡೋದು, ಸಿಡುಕ್ತಾ ಊಟ ಮಾಡೋದು, ಅಳುತ್ತಾ ಸಂಕಟ ಪಡುತ್ತಾ ಊಟ ಮಾಡೋದು ಇವೆಲ್ಲ ಮಾಡಬಾರ್ದು. ಇದನ್ನ ಊಟ ಒಂದು ಯಜ್ಞ ಅಂತ ತಿಳ್ಕೊಂಡು ಪ್ರಸನ್ನ ಚಿತ್ತದಿಂದ ಮಾಡ್ಬೇಕು. ಅದನ್ನ ಒಂದು ಶ್ರದ್ಧಾ ಭಕ್ತಿಯಿಂದ ಊಟ ಮಾಡ್ಬೇಕು. ಅದು ನಮ್ಮ ಶರೀರಕ್ಕೆ ಬಂದಿರುವಂತದ್ದು ಅಂತ. ಆಮೇಲೆ ದುಷ್ಟ ಜನರ ಜೊತೆ ಊಟ ಮಾಡಬಾರ್ದು. ಕೆಟ್ಟ ವ್ಯಕ್ತಿಗಳಿದ್ರೆ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡೋದು ತಪ್ಪು. ಪಾದರಕ್ಷೆ ಧರಿಸಿ ಊಟ ಮಾಡಬಾರ್ದು. ಈಗ ಮದುವೆ ಮುಂಜಿಗಳಿಗೆ ಹೋಗ್ತೀರಾ, ಚಪ್ಪಲಿ ಹಾಕೊಂಡೇ ಕೂತಿರ್ತೀರ, ಕೂತ್ಕೊಳ್ಳೇಬೇಕು, ವಿಧಿ ಇಲ್ಲ. ಆದ್ರೆ ಚಪ್ಪಲಿಯನ್ನು ತೆಗೆದ್ಬಿಡಿ, ಬರಿಗಾಲಲ್ಲಿ ಕೂತ್ಕೊಳ್ಳಿ. ಊಟ ಆದ್ಮೇಲೆ ಚಪ್ಪಲಿ ಹಾಕೊಂಡು ಕೈ ತೊಳ್ಕೊಳ್ಳೋದಕ್ಕೆ ವಾಪಸ್ ಹೊರಗಡೆ ಹೋಗಿ. ನೀವು ಮಂಚದ ಮೇಲೆ ಕೂತ್ಕೊಂಡು ಊಟ ಮಾಡಬಾರ್ದು. ಹಾಸಿಗೆ ಮೇಲೆ ಕೂತ್ಕೊಂಡು ಊಟ ಮಾಡಬಾರ್ದು. ತುಪ್ಪ ಇಲ್ಲದೆ ಊಟ ಮಾಡಬಾರ್ದು. ತುಪ್ಪ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಕೈಯಲ್ಲಿ ತಟ್ಟೆ ಹಿಡ್ಕೊಂಡು ಒದ್ದೆ ಬಟ್ಟೆನಲ್ಲಿ ಊಟ ಮಾಡುವಂಥದ್ದು. ಆಮೇಲೆ ತೊಡೆ ಮೇಲೆ ತಟ್ಟೆ ಇಟ್ಕೊಂಡು ಊಟ ಮಾಡುವಂಥದ್ದು ಇವೆಲ್ಲಾನು ಒಳ್ಳೇದಲ್ಲ. ಊಟ ಮಾಡ್ಬೇಕಾದ್ರೆ ಯಾರು ಇರ್ಬೋದು ನಮ್ಮ ಮುಂದೆ, ನಮ್ಮ ತಂದೆ ತಾಯಿಗಳಿರ್ಬೋದು, ಅಡಿಗೆ ಮಾಡಿದವ್ರು ಇರ್ಬೋದು, ಆಪ್ತ ಸ್ನೇಹಿತರು ಇರ್ಬೋದು, ಡಾಕ್ಟರ್ಗಳಿದ್ರೆ ಪರವಾಗಿಲ್ಲ. ಬೇರೆಯವ್ರು ಇದ್ದಾರೆ ಅಂದ್ರೆ ದೃಷ್ಟಿ ಆಗುತ್ತೆ. ಊಟ ಮಾಡ್ಬೇಕಾದ್ರೆ ಅಪರಿಚಿತರು ಬಂದ್ರೆ ಅವ್ರಿಗೆ ತಿನ್ನೋದಕ್ಕೆ ಏನಾರ ಒಂದ್ ಸ್ವಲ್ಪ ಕೊಡ್ಬೇಕು.
ಹಾಗೆ ಕೂರಿಸಬೇಡಿ. ಅದಕ್ಕೆ ಮನೆಗಳ ಹಿಂದೆ ವೆರಾಂಡ ಅಂತ ಮಾಡ್ತಿದ್ರು. ವೆರಾಂಡದಲ್ಲಿ ಕೂರಿಸಿ ಪರದೆ ಹಾಕಿರೋರು ಒಳಗಡೆ ನಿಮ್ ಕೆಲಸ ಮುಗಿಸಿ ಹೊರಗಡೆ ಬಂದು ಅವ್ರನ್ನ ಮಾತಾಡಿಸಿ ಇಲ್ಲ ಒಳಗ್ ಕರಿತಿದ್ರಿ ಅಥವಾ ಅಲ್ಲೇ ಮಾತಾಡಿ ಕಳಿಸ್ತಾ ಇದ್ರಿ. ಇವಾಗ ಹೇಗಿಲ್ಲ, ಎಲ್ಲ ಓಪನ್ ಕಿಚನ್, ಓಪನ್ ಹಾಲ್, ಎಲ್ಲ ಓಪನ್ ಆಗೇ ಇರುತ್ತೆ. ಅದಕ್ಕೋಸ್ಕರ ಅದು ಒಂದು ಒಳ್ಳೇದಲ್ಲ, ಅದು ನಮಗೆ ಅನಾರೋಗ್ಯವನ್ನ ಕೊಡುತ್ತೆ. ಇನ್ನು ಭೋಜನದ ಬಗ್ಗೆ ಹೇಳ್ಬೇಕು ಅಂದ್ರೆ, ಭೋಜನ ನಂತರದಲ್ಲಿ ಮಂಗಳ ಗ್ರಹ, ಅಗಸ್ತ್ಯರು, ಅಗ್ನಿ, ಸೂರ್ಯ, ಅಶ್ವಿನಿ ಕುಮಾರನ ನೆನೆಸ್ಕೊಂಡ್ರೆ ಅದು ಸುಲಭವಾಗಿ ಜೀರ್ಣ ಆಗತ್ತೆ ಅಂತ ಹೇಳ್ತೀವಿ. ನಾವು ಸೇವಿಸುವ ಆಹಾರ ಜಠರಾಗ್ನಿಯಲ್ಲಿ ಪಚನವಾಗಿ ಮಲ ಮಾಂಸವಾಗಿ ಪರಿಣಮಿಸುತ್ತೆ. ಅದಕ್ಕೆ ತಕ್ಕ ಬುದ್ಧಿ ಅನ್ನೋ ಹಾಗೆ ನಾವು ಆಹಾರವನ್ನ 3 ಭಾಗ ಮಾಡಲಾಗಿದೆ. ಯಾವುದು ಅಂದ್ರೆ ಸ್ಥೂಲ ಧಾತು, ಮಧ್ಯಮ ಧಾತು, ಸೂಕ್ಷ್ಮ ಧಾತು ಅಂತ ಕರಿತೀವಿ. ಊಟ ಮಾಡಿದ ಅನ್ನದಲ್ಲಿ ಸ್ಥೂಲ ಭಾಗ ಮಲ ರೂಪದಲ್ಲಿ ವಿಸರ್ಜನೆ ಆಗಿ ಹೋಗುತ್ತೆ. ಆಮೇಲೆ ಮಧ್ಯಮ ಧಾತು ಅಂತಂದ್ರೆ ಅದು ರಸ, ರಕ್ತ, ಮಾಂಸ, ಮೇಧಸ್ಸು, ಮೂಳೆ, ಮಜ್ಜಿಗೆಗಳು, ಮಜ್ಜೆಗಳು ಅಂದ್ರೆ ಮಾಂಸಗಳು, ಅಂದ್ರೆ ಕೀಲುಗಳ ನಡುವೆ ಇರುವ ದ್ರವ ರೂಪ, ಇವೆಲ್ಲವಕ್ಕೆ ಹಾಗೂ ವೀರ್ಯವಾಗಿ ಪರಿವರ್ತನೆಗೊಳ್ಳುತ್ತೆ. ಉಳಿದ ಅನ್ನದ ಭಾಗ ಸೂಕ್ಷ್ಮವಾದ ಧಾತು. ಇದು ಶರೀರದ ನರನಾಡಿಗಳ ಮೂಲಕ ಹೃದಯ ಎನ್ನುವ ಆತ್ಮವನ್ನು ಸೇರಿಕೊಂಡು ನರನಾಡಿಗಳ ಹೃದಯ ಬಡಿತದಕ್ಕೆ ಒಂದು ಮನಸ್ಸಿಗೆ ಒಂದು ರೂಪವನ್ನ ಕೊಡುತ್ತೆ, ಆಕಾರವನ್ನ ಕೊಡುತ್ತೆ ಅಂತ ಹೇಳ್ಬೋದು. ಅಡಿಗೆ ಮನೆಯಲ್ಲಿ ಕೆಲವು ಪ್ರೊಸೀಜರ್ಸ್ ಇದೆ. ಏನಪ್ಪಾ ಅದು ಅಂದ್ರೆ, ಹುಣಸೆ ಹಣ್ಣು ಉಪ್ಪನ್ನ ಜೊತೆಯಾಗಿ ಇಡಬಹುದು, ಎಣ್ಣೆ ಉಪ್ಪು ಜೊತೆಲಿ ಇಡಬಾರ್ದು. ಉಪ್ಪನ್ನ ಗಾಜಿನ ಬಾಟ್ಲಲ್ಲೇ ಇಟ್ಕೋಬೇಕು. ಅದನ್ನ ಗೋಧಿ ಫಸ್ಟ್ ಇಡಬೇಕು, ಆಮೇಲೆ ಅಕ್ಕಿನ, ಹೀಗೆ ಕ್ರಮಬದ್ಧವಾಗಿ ಇಟ್ಕೊಂಡು ಹೋಗ್ಬೇಕು. ಎಲ್ಲಾ ಹಿಟ್ಟುಗಳಲ್ಲಿ ನೀವು ಇನ್ನೊಂದು ಹೇಳ್ಬೇಕು ಅಂದ್ರೆ, ನಿಮ್ಮ ಆರೋಗ್ಯದಲ್ಲಿ ಎಲ್ಲ ಅನುಗ್ರಹ ಆಗೋದಕ್ಕೆ, ಹೆಚ್ಚು ಬಲವರ್ಧನೆ ಬರೋದಕ್ಕೆ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಎಲ್ಲಾ ಹಿಟ್ಟುಗಳಲ್ಲಿ 1-2 ಕುಂಕುಮ ಕೇಸರಿ ದಳಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡಿ. ಅದು ತುಂಬಾ ಉತ್ತಮವಾಗಿರುತ್ತೆ. ಆಮೇಲೆ ಅಕ್ಕಿ ಡಬ್ಬದಲ್ಲಿ ಒಂದು ಬೆಳ್ಳಿ ನಾಣ್ಯವನ್ನ ಹಾಕಿ, ಅದು ತುಂಬಾ ಒಳ್ಳೆಯದು ನಿಮಗೆ. ಪ್ಲಾಸ್ಟಿಕ್ ಬಾಕ್ಸ್ಗಳನ್ನ ಅಡಿಗೆ ಮನೆಯಲ್ಲಿ ಉಪಯೋಗಿಸೋದು ತಪ್ಪು. ಗಾಜಿನ ಡಬ್ಬ ಇಲ್ಲ ಸ್ಟೀಲಿನ ಡಬ್ಬಗಳಲ್ಲಿ ನೀವು ಉಪಯೋಗಿಸಿ. ಅಡಿಗೆಗೆ ಕಲ್ಲುಪ್ಪು ಮತ್ತು ಸೈಂಧವ ಲವಣಗಳನ್ನ ಉಪಯೋಗಿಸಿ, ಅದು ಒಳ್ಳೇದು ಅಂತ. ಇನ್ನು ಆಹಾರ ಸೇವನೆಯಲ್ಲಿ ಈ ದೃಷ್ಟಿದೋಷದ ಬಗ್ಗೆ ಹೇಳ್ಬೇಕು ಅಂದ್ರೆ, ಗರ್ಭಿಣಿಯರಿಗೆ, ಬಾಣಂತಿಯರಿಗೆ, ಯುವತಿಯರಿಗೆ, ಮಧ್ಯವಯಸ್ಕರು, ವೃದ್ಧರು, ಇವರೆಲ್ರಿಗೂ ದೃಷ್ಟಿ ಆಗುತ್ತೆ ಅಂತಾನೆ ಹೇಳ್ತೀವಿ. ಅದಕ್ಕೆ ಏನು ಅಂದ್ರೆ ಪರಿಹಾರ ಅಂತಂದ್ರೆ, ಪೊರಕೆ ಕಡ್ಡಿ ದೃಷ್ಟಿ ತೆಗೆಯೋದು, ನಜರ್ ಡಾಲರ್, ಗೋಮತಿ ಚಕ್ರ ಹಚ್ಕೊಳ್ಳುವಂಥದ್ದು, ಈ ಕಾಡಿಗೆ ಕಣ್ಣಿಗೆ ಹಚ್ಕೊಳ್ಳುವಂಥದ್ದು, ಇವೆಲ್ಲ ಬೇಕಾದಷ್ಟು ವಿಧಿಗಳಿದೆ. ಇದರಲ್ಲಿ ಅಪ್ರಸ್ತುತ ಅಂತ ಹೇಳ್ತೀನಿ, ಯಾಕೆಂದ್ರೆ ಅಷ್ಟು ಡೀಟೇಲ್ ಆಗಿ ಮಾತಾಡೋಕೆ ಸಮಯನೂ ಇಲ್ಲ ನಮಗೆ. ಆಮೇಲೆ ಈ ಬೂದುಗುಂಬಳಕಾಯಿ ಕ್ಯಾನ್ಸರ್ ಅನ್ನ ಕ್ಯೂರ್ ಮಾಡುತ್ತೆ. ಸ್ಪೆಷಲಿ ಚಿಲ್ಡ್ರನ್ಸ್ ಬಹಳ ಒಳ್ಳೇದು. ದೃಷ್ಟಿದೋಷನ ಇದು ಮಾಡುತ್ತೆ. ಮಜ್ಜಿಗೆ ಹುಳಿ ಸಾಂಬಾರ್ ಎಲ್ಲ ಮಾಡ್ತಾರೆ, ಅದು ಬಹಳ ಒಳ್ಳೇದು ಆರೋಗ್ಯಕ್ಕೂ. ದೃಷ್ಟಿದೋಷ ನಿವಾರಣೆಗೆ, ನರದೋಷ ನಿವಾರಣೆಗೆ ಬಹಳ ಒಳ್ಳೇದು. ಬೂದುಗುಂಬಳಕಾಯಿ ಸ್ವೀಟ್ ಮಾಡ್ತಾರೆ, ಅದು ಸೇವನೆ ಮಾಡೋದು ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತೀವಿ. ದೃಷ್ಟಿದೋಷಕ್ಕೋಸ್ಕರ, ಮನೆಯ ದೃಷ್ಟಿದೋಷಕ್ಕೆ ಬೂದುಗುಂಬಳಕಾಯಿನ ಮನೆಗಳಲ್ಲಿ ಕಟ್ತಾರೆ. ಇನ್ನ ಹೇಳ್ಬೇಕು ಅಂತಂದ್ರೆ, ಆಹಾರ ಸೇವನೆ ಹೇಗೆ ಮಾಡ್ಬೇಕು? ಕೇವಲ ನಾವು ಬೆರಳುಗಳಿಂದ ಆಹಾರ ಮಾಡ್ಬೇಕು. ಅನ್ನವನ್ನು ಕಲಿಸ್ಬೇಕಾದ್ರೆ ಕೇವಲ ಬೆರಳುಗಳನ್ನು ಮಾತ್ರ ಉಪಯೋಗಿಸ್ಕೋಬೇಕು. ಕೆಲವರು ಆಹಾರವನ್ನು ಸೇವನೆ ಮಾಡ್ಬೇಕಾದ್ರೆ ಕೈನ ಹೀಗೆ ಹಾಕಿ ಕಿವುಚ್ತಾ ಇರ್ತಾರೆ. ಕಿವುಚ್ಬಿಟ್ಟು ಮಾಡಿ ಕಲಿಸ್ತಾ ಇದ್ರೆ ಬೆರಳುಗಳಿಂದ ಅನ್ನ ಎಲ್ಲ ಈಚೆ ಕಡೆ ಬರ್ತಾ ಇರುತ್ತೆ. ಅದು ಅಸಹ್ಯಕರವಾದಂತ ಪ್ರವೃತ್ತಿ. ಹಾಗೆ ಮಾಡಬಾರ್ದು. ಆಹಾರವನ್ನ ಬರೀ ಬೆರಳುಗಳು, ಇದು ಈ ಎಡಗೈ ಕರ್ಮೇಂದ್ರಿಯ, ಬಲಗೈ ಜ್ಞಾನೇಂದ್ರಿಯ, ಈ ಬೆರಳುಗಳಲ್ಲಿ ನಮ್ಮ ಪಂಚ ಧಾತುಗಳು ಇದೆ, ಇದ್ರಲ್ಲಿ ಸೇರ್ಕೊಂಡಿವೆ. ಇವುಗಳನ್ನ ನಾವು ಉಪಯೋಗಿಸ್ಕೊಂಡು ಇಡೀ ಕೈನಲ್ಲೇನೆ ನಮ್ಮ ಜ್ಯೋತಿಷ್ಯಾನದ ಉಳ್ಕೊಂಡಿದೆ, ನವಗ್ರಹಗಳು ಆವರಿಸ್ಕೊಂಡಿದೆ, ದೇವತೆಗಳು ಆವರಿಸ್ಕೊಂಡಿದ್ದಾರೆ. ಅದಕ್ಕೆ ಬೆಳಗ್ಗೆ ಹೊತ್ತು ನಾವು ಹೇಳ್ಬೇಕಾದ್ರೆ, ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ ಅಂತ ಹೇಳ್ತೀವಿ ನಾವು. ಸೊ ಅದು ಇವನ್ನ ಧ್ಯಾನ ಮಾಡಿದಾಗ ಕೈಯನ್ನ ಇದು ಮಾಡಿಕೊಂಡು ಕಣ್ಣಿಗೆ ಒತ್ತುಕೊಂಡು ಕಿವಿಗಳಿಗೆ ಸ್ಪರ್ಶ ಮಾಡಿ ಆ ನಂತರ ಮುಂದಿನ ಕಾರ್ಯಗಳಿಗೆ ನಾವು ಹೋಗ್ತೀವಿ. ಕಣ್ಣುಗಳಲ್ಲಿ ಅಷ್ಟು ಶಕ್ತಿ ಇದೆ ಅಂತ. ಹಾಗಾಗಿದ್ರೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂತಂದ್ರೆ, ಈ ಕೈ ಬೆರಳುಗಳಲ್ಲಿ ಮಾತ್ರ ಕಲಿಸ್ಕೊಂಡು ತಿನ್ಬೇಕು. ಅದು ಅದು ಇಂಪಾರ್ಟೆಂಟು. ಆಮೇಲೆ ಊಟ ಎಲ್ಲ ಆದ್ಮೇಲೆ ನೀವು ಕೈನ ಹಿಂಗೆ ನೋಡಿದಾಗ ಈ ಕೈನ ಮಧ್ಯಭಾಗದಲ್ಲಿ ಸ್ವಚ್ಛವಾಗಿರ್ಬೇಕು. ದಟ್ ಈಸ್ ದಿ ರೈಟ್ ಪ್ರೊಸೀಜರ್. ಸ್ಪೂನ್ಗಳಲ್ಲಿ, ಚಮಚಗಳಲ್ಲಿ ಊಟ ಮಾಡೋದು ನಿಷಿದ್ಧ, ಒಳ್ಳೇದು ಅಲ್ಲ ಅಂತ ಹೇಳ್ತೀನಿ. ಪ್ರತಿ ತುತ್ತನ್ನ ಊಟ ಮಾಡ್ಬೇಕಾದ್ರೆ 24 ಬಾರಿ ನುರಿಸಿ ತಿನ್ನಬೇಕು ನೀವು.
ಈ ಒಂದು ತುತ್ತು ತಗೊಂಡಾಗ್ಲೂ 24 ಟೈಮ್ಸ್ ಏನು ಈಗ ಇನ್ಸ್ಟ್ಯಾಂಟ್ ಹೋಟೆಲ್ಗಳು ಬಂದು ಸೇರ್ಕೊಂಡ್ಬಿಟ್ಟಿವೆ. ದಿಢೀರ್ ಅಂತ ಅನ್ನ ಹೋಗೋದು ಹೋಟ್ಲಲ್ಲಿ 2 ಇಡ್ಲಿ ಸಾಂಬಾರ್ ತಿನ್ನೋದು, ಗಬ ಗಬ ತಿನ್ಬಿಟ್ಟು 2 ನಿಮಿಷದಲ್ಲಿ ಓಡ್ತಾ ಇರ್ತೀವಿ ನಾವು. ಏನ್ ಸಾಧನೆ ಮಾಡೋದಕ್ಕೆ ಹೋಗ್ತೀವೋ ಗೊತ್ತಿಲ್ಲ. ಊಟ ಮಾಡೋದು ಒಂದು ಯಜ್ಞ ಅಂತ ನಾನು ಆಗ್ಲೇ ಹೇಳಿದೆ. ಹಾಗೆ ಊಟ ಮಾಡ್ಬೇಕಾದ್ರೂ ನಾವು ಸ್ವಲ್ಪ ಸರಿಯಾದ ದಾರಿನಲ್ಲಿ ಸರಿಯಾದ ಕ್ರಮದಲ್ಲಿ ಊಟ ಮಾಡೋದು ಒಳ್ಳೇದು ಅಂತಾನೆ ಹೇಳ್ತೀನಿ. ಅಂದ್ರೆ ಇನ್ನೊಂದೇನು ಅಂತಂದ್ರೆ, ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಶಮಾಹಿತಂ ಪ್ರಾಣಾಪಾನ ಸಮಾಯುಕ್ತಂ ಪಂಚಮನ್ನವನ್ನು ಚತುರ್ವಿಧಂ ಅಂತ ಹೇಳ್ತೀವಿ. ಹಾಗೆ ಆಹಾರವನ್ನ ಸೇವನೆ ಮಾಡ್ಬೇಕಾದ್ರೆ ಅದ್ ಇದು ಮಾಡ್ಬೇಕಾಗತ್ತೆ. ಇನ್ನು ಷಡ್ರಸಗಳ ಬಗ್ಗೆ ಹೇಳ್ಬೇಕು ಅಂದ್ರೆ, ನಮ್ಗೆ 6 ರೀತಿಯ ರಸಗಳು ನಮ್ಮ ಶರೀರಕ್ಕೆ ಮುಖ್ಯವಾದದ್ದು ಬೇಕಾಗಿರುವಂಥದ್ದು ಅಂತ ಹೇಳ್ತೀವಿ ನಾವು. ಅದ್ ಯಾವ್ದಪ್ಪ ಅಂತಂದ್ರೆ, ಮಧುರ ರಸ ಸಿಹಿ, ರಕ್ತವನ್ನು ವೃದ್ಧಿ ಮಾಡುತ್ತೆ. ಆಮ್ಲ ರಸ ಹುಳಿ ರುಚಿ, ಅದು ಮೂಳೆಗಳನ್ನ ಮಜ್ಜೆಯನ್ನ ವೃದ್ಧಿ ಮಾಡುತ್ತೆ. ಲವಣ ರಸ ಉಪ್ಪು ಮೂಳೆಯನ್ನ ವೃದ್ಧಿ ಮಾಡುತ್ತೆ, ಬೆಳವಣಿಗೆಗೆ ಸಹಕಾರಿ. ಕಟು ರಸ ಖಾರ ರುಚಿ, ಮಾಂಸವನ್ನ ವೃದ್ಧಿ ಮಾಡುತ್ತೆ. ತಿಕ್ತ ರಸ ಕಹಿ ರಸ ಮೇಧಸ್ಸನ್ನ ಸರ್ ಮಾಡುತ್ತೆ ನಮಗೆ. ಕಷಾಯ ರಸ ಒಗರು ರಸ ರಸಧಾತುಗಳನ್ನ ಸೇವನೆ ಮಾಡುತ್ತೆ. ಇನ್ನು ಅನ್ನ ಸೇವನೆ, ಅದು ಶುಕ್ರಧಾತು, ಶುಕ್ರಗ್ರಹನ ನಮ್ಮ ವೀರ್ಯವನ್ನು ವೃದ್ಧಿ ಮಾಡುತ್ತೆ, ನಮ್ಮ ಆಹಾರ ಪೋಷಣೆಗೆ ಸಹಕಾರ ಆಗುತ್ತೆ. ಆಯುರ್ವೇದದ ಪ್ರಕಾರ ಇದು ಸಮತೋಲನ ಆಹಾರ ಅಂತ ಹೇಳ್ತೀವಿ ನಾವು ಇದನ್ನ. ಷಡ್ರಸಗಳಲ್ಲಿ 5 ವಸ್ತುಗಳಲ್ಲಿ ಪರ್ಯಾಯಗಳಿದೆ. ಈಗ ಸಿಹಿಗೆ ಕಬ್ಬನ್ನ ತರ್ಬೋದು ಸಬ್ಸ್ಟಿಟ್ಯೂಟ್ ಆಗಿ, ಹುಳಿಗೆ ಹುಣಸೆ ಹಣ್ಣನ್ನು ತರ್ಬೋದು, ಖಾರಕ್ಕೆ ಮೆಣಸಿನ್ಕಾಯಿ ತರ್ಬೋದು, ಕಹಿಗೆ ಹಾಗಲಕಾಯಿ ತರ್ಬೋದು. ಆದ್ರೆ ಉಪ್ಪಿಗೆ ಏನು ತರಕ್ಕಾಗಲ್ಲ, ಉಪ್ಪಿಗೆ ಸಬ್ಸ್ಟಿಟ್ಯೂಟೇ ಇಲ್ಲ. ಉಪ್ಪಿನ ರುಚಿಗೆ ಯಾವುದು ಸಬ್ಸ್ಟಿಟ್ಯೂಟ್, ಉಪ್ಪೇನೆ. ಸಮುದ್ರದಲ್ಲಿ ಉತ್ಪನ್ನ ಆಗುವಂತ ಉಪ್ಪು ನೀರಿನಲ್ಲೇ ಅದು ಕರಗಿ ಹೋಗ್ಬಿಡುತ್ತೆ. ಹಾಗೆ ಉಪ್ಪು ಬಹಳ ಪವಿತ್ರವಾದಂಥದ್ದು, ರುಚಿಗೆ ಬೇಕಾಗಿರುವಂಥದ್ದು. ಅದನ್ನ ನಾವು ಬಹಳ ರೀತಿಯಾಗಿ ಉಪಯೋಗಿಸ್ಕೋತೀವಿ. ದೃಷ್ಟಿ ದೋಷಕ್ಕೂ ಉಪಯೋಗಿಸ್ಕೋತೀವಿ, ಅಡಿಗೆಗೂ ಉಪಯೋಗಿಸ್ಕೋತೀವಿ. ಕಲ್ಲುಪ್ಪು ಬಹಳ ಶ್ರೇಷ್ಠವಾದ್ದು, ಸೈಂಧವ ಲವಣ ಅಂತಾನು ಕರಿತೀವಿ. ಅದನ್ನು ಉಪಯೋಗಿಸೋದು ಬಹಳ ಒಳ್ಳೆಯದು. ಆಮೇಲೆ ಉಪ್ಪಿನ ಬಗ್ಗೆ ಹೇಳ್ಬೇಕು ಅಂದ್ರೆ, ಉಪ್ಪು ಒಂದು ಕೃತಜ್ಞತೆಯ ಸಂಕೇತ. ಉಪ್ಪಿನ ಋಣ ಸಾಯೋವರೆಗೂ ಮರಿಬೇಡ ಅಂತಾನೆ ಹೇಳ್ತಾರೆ. ಹಾಗೇನೆ ಉಪ್ಪನ್ನು ತಿಂದವನು ಮನೆಗೆ ದ್ರೋಹ ಬಗೆಬೇಡ, ಉಪ್ಪು ತಿಂದವನು ನೀರು ಕುಡಿಲೇಬೇಕು ಅಂತಾನು ಹೇಳ್ತಾರೆ. ಅಂದ್ರೆ ಉಪ್ಪು ಅಷ್ಟು ಬಹಳ ಮುಖ್ಯವಾದಂಥದ್ದು ಅಂತ ಹೇಳ್ತೀನಿ. ಇನ್ನು ಅದೇ ರೀತಿಯಾಗಿ ಹೇಳ್ಬೇಕು ಅಂತಂದ್ರೆ, ಉಪ್ಪು ಜಾಸ್ತಿ ತಿಂದ್ರೆ BP ಎಲ್ಲ ಬರುತ್ತೆ. ಉಪ್ಪು ಕಡಿಮೆ ತಿನ್ಬೇಕು. ಉಪ್ಪು ಕಡಿಮೆ ತಿನ್ನೋದ್ರಿಂದ ತೂಕ ನಿಯಂತ್ರಣಕ್ಕೂ ಹೆಲ್ಪ್ ಮಾಡುತ್ತೆ. ಉಪ್ಪನ್ನ ದೃಷ್ಟಿ ದೋಷ ತೆಗೆಯೋದಕ್ಕೂ ನಿವಾರಣೆ ಮಾಡ್ತೀವಿ ನಾವು. ಇನ್ನು ಹೀಗೆ ಹೇಳ್ತಾ ಬಂದ್ರೆ, ಈ ಊಟ ಎಷ್ಟು ಸಾರಿ ಮಾಡ್ಬೇಕು? ದಿನದಲ್ಲಿ 1 ಸಾರಿ ಊಟ ಮಾಡಿ ಅಂತಾರೆ. ಏಕಭುಕ್ತಂ ಸದಾರೋಗ್ಯಂ, ದ್ವಿಭುಕ್ತಂ ಬಲವರ್ಧನಂ, ತ್ರಿಭುಕ್ತಂ ವ್ಯಾಧಿ ಪೀಡಿಸ್ಯಾತ್, ಚತುರ್ಭುಕ್ತಂ ಮೃತಿ ಧ್ರುವಂ ಅಂತ. 1 ಸಲ ಊಟ ಮಾಡೋನು ಆರೋಗ್ಯಕರವಾಗಿರ್ತಾನೆ, 2 ಸಾರಿ ಬಲವನ್ನು ಹೆಚ್ಚಿಸುತ್ತೆ, 3 ಸಾರಿ ಊಟ ಮಾಡೋನ್ಗೆ ಕಾಯಿಲೆಗಳಿಂದ ನರಳುವಂತ ಮಾಡುತ್ತೆ, 4 ಸಾರಿ ಊಟ ಮಾಡೋನ್ಗೆ ನಿಶ್ಚಯವಾಗಿ ಸಾವು ಕಾರಣ ಅಂತ. ಅಂದ್ರೆ ಬೇಗ ಅಪಮೃತ್ಯುಗೆ ಅಂದ್ರೆ ಮೃತ್ಯುಗೆ ತುತ್ತಾಗ್ತಾನೆ ಅಂತ. ಇನ್ನು ನಾವು ದಿಕ್ಕಿಗಳ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಯಾವ ದಿಕ್ಕಿಗೆ ಕೂತ್ಕೊಂಡು ಊಟ ಮಾಡೋದ್ರಿಂದ ನಮ್ಗೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ಬೇಕು ಅಂತಂದ್ರೆ, ಪೂರ್ವ ದಿಕ್ಕಿಗೆ ಮುಖ ಮಾಡ್ಕೊಂಡು ಊಟ ಮಾಡಿದಾಗ ಜೀರ್ಣಕ್ರಿಯೆ ತುಂಬಾ ಚೆನ್ನಾಗಾಗತ್ತೆ. ಪಶ್ಚಿಮ ದಿಕ್ಕಿಗೆ ತಿರ್ಕೊಂಡು ಊಟ ಮಾಡೋದ್ರಿಂದ ಆಹಾರ ಸೇವಿಸಲು ಉತ್ತಮವಾಗಿರುತ್ತೆ. ಆಮೇಲೆ ವ್ಯಾಪಾರ ವೃದ್ಧಿ ಆಗುತ್ತೆ. ಬರವಣಿಗೆ, ಸಂಶೋಧನಾ, ಶಿಕ್ಷಣ ಕ್ಷೇತ್ರದಲ್ಲಿ ಇರೋಂಥವ್ರು ಪಶ್ಚಿಮ ದಿಕ್ಕಿಗೆ ತಿರ್ಕೊಂಡು ಊಟ ಮಾಡೋದು ಒಳ್ಳೇದು. ಉತ್ತರ ದಿಕ್ಕಿಗೆ ಜ್ಞಾನ ಮತ್ತು ಹಣ ಬಯಸುವವರಿಗೆ ಉತ್ತರ ದಿಕ್ಕು ಸೂಕ್ತವಾಗಿರುತ್ತೆ. ಕಾಂಪಿಟೇಷನ್ ಎಕ್ಸಾಮಿನೇಷನ್ ಬರೆಯುವಂಥವ್ರು ಈ ದಿಕ್ಕಿಗೆ ಕೂತ್ಕೊಂಡು ಊಟ ಮಾಡೋದು ಒಳ್ಳೇದು. ದಕ್ಷಿಣ ದಿಕ್ಕು ಉತ್ತಮ ಅಲ್ಲ, ಅಲ್ಲಿಗೆ ತಿರ್ಕೊಂಡು ಊಟ ಮಾಡಬೇಡಿ ಅಂತ ಹೇಳ್ತೀವಿ ನಾವು. ಹಾಗೇನೆ ಇನ್ನೊಂದು ವಿಷಯ ಹೇಳ್ಬೇಕು, ಇದು ಬಹಳ ಮುಖ್ಯವಾದಂತ ವಿಷಯ. ಏನಪ್ಪಾ ಅಂತಂದ್ರೆ, ಫ್ರಿಡ್ಜ್ ನಲ್ಲಿ ಯಾವ್ಯಾವ ತರಕಾರಿಗಳಿಟ್ರೆ ಮಾಂಸಾಹಾರಕ್ಕಿಂತ ಕೆಟ್ಟದಾಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ಬೇಕಾಗಿದೆ. ಅನ್ನವನ್ನ 24 ಗಂಟೆಗಳಿಗಿನ್ನ ಹೆಚ್ಚು ಕಾಲ ಇಟ್ರೆ ಅದು ವಿಷ ಆಗಿರುತ್ತೆ, ಫಂಗಸ್ ಬಂದಿರುತ್ತೆ, ಆರೋಗ್ಯಕ್ಕೆ ಒಳ್ಳೇದಿಲ್ಲ. ಜೇನುತುಪ್ಪವನ್ನ ಫ್ರಿಡ್ಜ್ ನಲ್ಲಿ ಇಡಬಾರ್ದು. ಅದು ಹಾಗೆ ಪ್ರಿಸರ್ವ್ ಆಗಿರುವಂತದ್ದು ಪದಾರ್ಥ ಗಾಜಿನ ಬಾಟ್ಲುಗಳಲ್ಲಿ ಇರುತ್ತೆ. ಹಾಗೆ ಫ್ರಿಡ್ಜ್ ನಲ್ಲಿ ಇಟ್ರೆ ಅದರೊಳಗಡೆ ಸಣ್ಣ ಸಣ್ಣ ಗುಳ್ಳೆಗಳು ಬರ್ತಾ ಹೋಗುತ್ತೆ.
ಅದು ಬರೋಂಥದ್ದು ಹರಳುಗಳ ತರ ಉತ್ಪನ್ನ ಆಗುತ್ತೆ. ಹಾಗಾಗಿ ಅದು ಆರೋಗ್ಯನ ಹಾಳು ಮಾಡುತ್ತೆ. ಕಲ್ಲಂಗಡಿ ಹಣ್ಣನ್ನ ಫ್ರಿಜ್ ನಲ್ಲಿ ಇಡ್ಬೇಡಿ. ಇನ್ನೇನು ಸಮ್ಮರ್ ಬಂತು, ಎಲ್ಲ ಕಡೆ ಕಲ್ಲಂಗಡಿ ಹಣ್ಣು ಬರ್ತಾ ಇದೆ. ಹೆಚ್ಚಿದ್ದೇನೆ ಆ ತಕ್ಷಣ ತಿಂದ್ಬಿಡ್ಬೇಕು. ಫ್ರಿಜ್ ನಲ್ಲಿ ಇಟ್ರೆ ಅದರಲ್ಲಿರೋ ಉತ್ಕರ್ಷಣ ಶಕ್ತಿ ಹಾಳಾಗುತ್ತೆ, ನಮ್ಗೆ ರುಚಿ ಬಣ್ಣ ವ್ಯತ್ಯಾಸ ಆಗುತ್ತೆ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಟೊಮ್ಯಾಟೊ ಹಣ್ಣನ್ನ ಫ್ರಿಜ್ ನಲ್ಲಿ ಇಡಬಾರ್ದು. ಇಡೋದ್ರಿಂದ ಅದು ಒಳಗೆ ಕರಗ್ತಾ ಹೋಗುತ್ತೆ. ಕರಗ್ತಾ ಹೋದಂಗೆ ಅದರ ಮೇಲಿನ ಸಿಪ್ಪೆ ಒಂದು ಶಿಂಕ್ ಆಗ್ತಾ ಹೋಗುತ್ತೆ, ಸುಕ್ಕು ಕಟ್ಟುತ್ತಾ ಹೋಗುತ್ತೆ. ಅದರಲ್ಲೇ ಗೊತ್ತಾಗುತ್ತೆ ಅದಕ್ಕೆ ಫಂಗಸ್ ಬಂದಿದೆ ಅಂತ. ಅದು ಫುಡ್ ಪಾಯ್ಸನ್ ಆಗುತ್ತೆ, ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ. ಇನ್ನು ಬಹಳ ಜನ ಶುಂಠಿಯನ್ನ ಫ್ರಿಜ್ ನಲ್ಲಿ ಇಡ್ತಾರೆ. ದಯವಿಟ್ಟು ಫ್ರಿಜ್ ನಲ್ಲಿ ಇಡಬೇಡಿ. ಇದರಿಂದ ಕಿಡ್ನಿ ಮತ್ತು ಲಿವರ್ಗೆ ಕ್ಷಮತೆಗೆ ಕ್ಷೀಣಿಸುತ್ತೆ. ಲಿವರ್ ಅಂಡ್ ಕಿಡ್ನಿ ಫಂಕ್ಷನ್ ಸರಿಯಾಗಿ ಆಗೋದಿಲ್ಲ. ಬಹಳ ಜನದ ಮನೆಗಳಲ್ಲಿ ಫ್ರಿಜ್ ನಲ್ಲಿ ಶುಂಠಿನ ಇಡ್ತಾರೆ. ಮಾಡಬೇಡಿ. ಹಾಗೂ ಬೇಕು ಅಂದ್ರೆ ಬಿಸಿಲಲ್ಲಿ ಇಟ್ಟು ಒಣಗಿಸಿ ಎಕ್ಸ್ಟ್ರಾ ತಂದಿದ್ರೆ ಅದನ್ನ ಪುಡಿ ಮಾಡಿ ಇಟ್ಕೊಳ್ಳಿ ಬೇಕಾದ್ರೆ. ಆಮೇಲೆ ಹಿಟ್ಟುಗಳನ್ನು ಕಲಿಸೋದು. ಬೆಳಗ್ಗೆ ಹೊತ್ತು ಕೆಲ್ಸಕ್ಕೆ ಹೋಗ್ಬೇಕು, ಅರ್ಜೆಂಟು, ರಾತ್ರಿಗೂ ಚಪಾತಿ ಮಾಡ್ಬೇಕು, ಬೆಳಗ್ಗೆನೂ ಚಪಾತಿ ಮಾಡ್ಬೇಕು, ಒಂದು ದಬರಿ ಗೋಧಿ ಹಿಟ್ಟನ್ನ ಕಲಿಸ್ಬಿಡೋದು. ರಾತ್ರಿ ಮಾಡೋದ್ ಕೆಲ್ಸಕ್ಕೆ ತಪ್ಪುತ್ತೆ ಅಂತ ಅದನ್ನ ಹಾಗೆ ಕಲಸಿದ್ ಸ್ವಲ್ಪ ಉಪಯೋಗಿಸಿ ಮಿಕ್ಕಿದನ್ನ ಹಾಗೆ ಇಟ್ಬಿಡ್ತೀವಿ ಫ್ರಿಜ್ ಅಲ್ಲಿ. ಅದು ಸಾಯಂಕಾಲಕ್ಕೆ ತೆಗೆದು ನೋಡಿ, ಫ್ರೆಶ್ ಆಗಿ ಕಲಿಸಿದಾಗ ಹೇಗಿರುತ್ತೆ, ಈ ಸಾಯಂಕಾಲಕ್ಕೆ ಫ್ರಿಜ್ ಗೋಧಿ ಹಿಟ್ಟು ಹೇಗಿರುತ್ತೆ ಅಂತ ಕಂದು ಬಣ್ಣಕ್ಕೆ ತಿರುಗಿಬಿಟ್ಟಿರುತ್ತೆ. ಅದರಲ್ಲಿ ರಾಸಾಯನಿಕ ಬದಲಾವಣೆಗಳಾಗ್ತಾ ಇರುತ್ತೆ. ಅದು ಆರೋಗ್ಯವನ್ನ ಕೆಡಿಸುತ್ತೆ. ಅದನ್ನ ಮಾಡಬೇಡಿ ದಯವಿಟ್ಟು. ಈರುಳ್ಳಿನ ಫ್ರಿಜ್ ನಲ್ಲಿ ಇಟ್ರೆ ಫಂಗಸ್ ಬೆಳೆಯುತ್ತೆ, ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಆಮೇಲೆ ಕತ್ತರಿಸಿದ ಈರುಳ್ಳಿಗಳನ್ನ 2 ಗಂಟೆ 3 ಗಂಟೆಗಿಂತ ಹೆಚ್ಚು ಕಾಲ ಇಡಬಾರ್ದು. ಈರುಳ್ಳಿ ಕತ್ತರಿಸ್ಬಿಟ್ಟು ಬೇಗ ತಿಂದ್ಬಿಡ್ಬೇಕು. ಈ ಪಾನಿಪುರಿ ಅಂಗಡಿಗಳಲ್ಲಿ, ಬೇಲ್ಪುರಿ ಅಂಗಡಿಗಳಲ್ಲಿ ಬೆಳಗ್ಗೆನೆ ಕತ್ತರಿಸಿ ರಾಶಿ ರಾಶಿ ತುಂಬಿಕೊಂಡಿರ್ತಾರೆ. ಸಾಯಂಕಾಲ ನಾವು ಮುಂದೆ ಹೋದಾಗ ಅಲ್ಲಿ ನಮಗೆ ಅವನನ್ನು ಕತ್ತರಿಸ್ಕೊಡ್ತಾನೆ. ಅಲ್ಲಿ ತಿನ್ನು, ಅದು ಅಷ್ಟೊತ್ತಿಗೆ ಪೂರ ವಿಷ ಆಗಿರುತ್ತೆ. ಏನೋ ಪ್ರಾಯದಲ್ಲಿ ಇರ್ತೀವಿ, ತಿಂತೀವಿ, ಚೆನ್ನಾಗಿರುತ್ತೆ. ವಯಸ್ಸಾಗ್ತಾ ಬಂದಂಗೆ ಅದೆಲ್ಲ ಆರೋಗ್ಯವನ್ನು ಕೆಡಿಸುತ್ತೆ. ಅದೇ ಹಿಂದೆ ಆವಾಗ ತಿಂದಿದ್ದು ಇವಾಗ ನಮ್ಗೆ ಅದ್ರ ಪ್ರತಿಫಲ ಉಣ್ಬೇಕಾಗತ್ತೆ ನಾವು. ಅದಕ್ಕೋಸ್ಕರ ಹಾಗೆಲ್ಲ ಇದ್ರೆ ಮನೆಯಲ್ಲೇ ಮಾಡ್ಕೊಂತೀನಿ. ಬೇಲ್ಪುರಿ, ಪಾನಿಪುರಿ, ಚಾಟ್ ಮಸಾಲ ಇವನ್ನೆಲ್ಲ ಮನೇಲಿ ಮಾಡ್ಕೋಬಹುದು ನೀವು. ತಕ್ಷಣಕ್ಕೆ ಶೀಘ್ರವಾಗಿ ಈರುಳ್ಳಿನ ಕತ್ತರಿಸ್ಕೊಂಡು ತಿನ್ನುವಂಥದ್ದು ಒಳ್ಳೇದು. ಫ್ರಿಜ್ ನಲ್ಲಿ ಬೆಳ್ಳುಳ್ಳಿನ ಇಟ್ರೆ ಏನಾಗುತ್ತೆ, ಒಣಗಿ ಹೋದಂಗೆ ಆಗ್ತಾ ಇರುತ್ತೆ. ಅದು ಗಾರ್ಲಿಕ್ ಬಹಳ ಒಳ್ಳೇದಲ್ಲ. ಹಾಗಾಗಿ ಕೆಲವರು ಏನ್ ಮಾಡ್ತಾರೆ, ಗಾರ್ಲಿಕ್ ಪೇಸ್ಟ್ ನ ತಂದು ಇಟ್ಕೋತಾರೆ, ಫ್ರಿಜ್ ನಲ್ಲಿ ಇಟ್ಕೋತಾರೆ. ಅದು ಗಾರ್ಲಿಕ್ ಪೇಸ್ಟ್ ಒಳ್ಳೇದಲ್ಲ. ಬ್ರೆಡ್ ನ ಫ್ರಿಜ್ ನಲ್ಲಿ ತಂದು ಇಟ್ಕೋತಾರೆ. ಅದು ತೇವಾಂಶ ಎಲ್ಲ ಹೋಗ್ಬಿಟ್ಟು ಒಣಕೊಂಡು ಸುಕ್ಕುಗಟ್ಟು ಹೋಗ್ಬಿಟ್ಟಿರುತ್ತೆ. ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಬಾಳೆಹಣ್ಣನ್ನ ಇಟ್ರೆ ಫ್ರಿಜ್ ನಲ್ಲಿ ಕಪ್ಪಾಗುತ್ತೆ. ಅದ್ರ ಜೊತೆಗೆ ಅದರಲ್ಲಿ ಎಥಿಲಿನ್ ಅಂತ ಒಂದು ಅನಿಲ ಉತ್ಪನ್ನ ಆಗುತ್ತೆ. ಅದು ಆರೋಗ್ಯಕ್ಕೆ ಹಾನಿಕರ. ಹಾಗೂ ಅದರ ಪಕ್ಕದಲ್ಲಿರುವಂತ ಇತರೆ ಹಣ್ಣುಗಳಿಗೂ ಅದು ತೊಂದರೆ ಕೊಡುತ್ತೆ. ಅಂದ್ರೆ ಅದಕ್ಕೂ ಅದನ್ನ ಕೆಟ್ಟದಾಗಿ ಮಾಡುತ್ತೆ. ಆಮೇಲೆ ಆಲೂಗೆಡ್ಡೆ ಫ್ರಿಜ್ ನಲ್ಲಿ ಇಡ್ಲೇಬಾರ್ದು. ಇಟ್ರೆ ಕಡಿಮೆ ತಾಪಮಾನದಲ್ಲಿ ಇಟ್ರೆ ಅದೇನಾಗುತ್ತೆ, ಅದರ ಪಿಷ್ಟವೆಲ್ಲ ಕರಗಿ ಸಕ್ಕರೆ ಅಂಶಕ್ಕೆ ಕನ್ವರ್ಟ್ ಆಗಿರುತ್ತೆ. ಅದನ್ನ ಬೇಯಿಸಿಬಿಟ್ಟು ತಿಂದಾಗ ಅಕ್ರಿಲಮೈಡ್ ಅಂತ ಒಂದು ರಾಸಾಯನಿಕ ಬಿಡುಗಡೆ ಆಗುತ್ತೆ. ಇದನ್ನು ಸೇವಿಸೋದ್ರಿಂದ ಕ್ಯಾನ್ಸರ್ ಬರುತ್ತೆ. ಬಹಳಷ್ಟು ಮನೆಗಳಲ್ಲಿ ನೀವು ಮಾಡ್ತಾ ಇರೋದೇ ಹಾಗೆ. 1 kg 2 kg ಆಲೂಗಡ್ಡೆ ಡೈಲಿ ಅಡಿಗೆಗೆ ಬೇಕೇ ಬೇಕು. ಇತರೆ ತರಕಾರಿಗಳ ಜೊತೆ ಎಲ್ಲ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡು ತಿನ್ನೋದಕ್ಕೆ ತರ್ತೀವಿ, ಸೇಫ್ ಆಗಿರುತ್ತೆ ಅಂತ ಫ್ರಿಜ್ ನಲ್ಲಿ ಹಾಕ್ಬಿಡ್ತೀವಿ. ಆ ಹೊರಗಡೆ ಇಟ್ಕೊಳ್ಳಿ. ಫ್ರಿಜ್ ನಲ್ಲಿ ಇಟ್ರೆ ಕ್ಯಾನ್ಸರ್ ಬರೋ ಸಂಭವ ಇದೆ. ಸೊಪ್ಪು, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಇವುಗಳನ್ನ ಫ್ರಿಜ್ ನಲ್ಲಿ ಇಡಬೇಡಿ. ಅದು ಮೆತ್ತಗಾಗುತ್ತೆ, ನಿಸ್ತೇಜವಾಗಿರುತ್ತೆ, ಅದರ ರುಚಿನ ಕಳ್ಕೊಳ್ಳುತ್ತೆ, ಅದರಲ್ಲಿರೋ ಪ್ರೋಟೀನ್ ಅಂಶ ನಾಶ ಆಗಿರುತ್ತೆ. ಬರೀ ಸೊಪ್ಪು ತಿನ್ಬೇಕಷ್ಟೇನೆ, ಏನ್ ಲಾಭ ಇಲ್ಲ ಅದರಿಂದ ತಿನ್ನೋದ್ರಿಂದ. ಇಷ್ಟೆಲ್ಲ ಹೇಳಿ ಯಾಕಂದ್ರೆ 7 ಗಂಟೆ ಬಂತು ಅಂತ ಅನ್ಕೋತೀನಿ. ನನ್ನ ಇನ್ನೂ ಬಹಳಷ್ಟು ವಿಷಯಗಳು ಹೇಳೋದಿದೆ. ಅದ್ರಲ್ಲಿ ಇದೊಂದೇ ಒಂದು ವಿಷಯಗಳನ್ನ ಹೇಳ್ಬಿಡ್ತೀನಿ. ಈ ಈರುಳ್ಳಿ ಮತ್ತು ಹಾಲು ಒಟ್ಟಿಗೆ ಸೇವಿಸಬೇಡಿ. 16 ರೋಗಗಳು ಬರುತ್ತೆ. ಸ್ಕಿನ್ ಡಿಸೀಸು, ಎಕ್ಸಿಮಾ ಎಲ್ಲ ಬರುತ್ತೆ. ಹಲಸು ಮತ್ತು ಹಾಲು ಒಟ್ಟಿಗೆ ಸೇವಿಸಬಾರ್ದು. ಸಿಟ್ರಿಕ್ ಆಸಿಡ್ ಇರುವ ಹಣ್ಣುಗಳು, ಲೆಮನ್, ಕಿತ್ಲೆ ಹಣ್ಣು, ಮೋಸಂಬಿ ಇವನ್ನ ತಿಂದ್ಬಿಟ್ಟು ಹಾಲನ್ನು ಜೊತೆಲಿ ಕುಡಿಬಾರ್ದು. ಹುಳಿ ಪದಾರ್ಥಗಳನ್ನ ತಿಂದ್ಬಿಟ್ಟು ಹಾಲನ್ನು ಕುಡಿದ್ರೆ ಆದ್ಯನು ಶತ್ರುಗಳವು ವಿರುದ್ಧವಾದಂತಹ ಪರಿಣಾಮವನ್ನು ಶರೀರದ ಮೇಲೆ ಮಾಡುತ್ತೆ. ಬೆಟ್ಟದ ನೆಲ್ಲಿಕಾಯಿನ ಯಾವಾಗ ಬೇಕಾದ್ರೆ ತಿನ್ಬೋದು. ಮಾವಿನ ಹಣ್ಣು ಸಿಹಿಯಾಗಿದ್ರೆ ಹಾಲಿನ ಜೊತೆ ಸೇವಿಸಬಹುದು. ಜೇನುತುಪ್ಪ ಮತ್ತು ತುಪ್ಪವನ್ನ ಒಟ್ಟಿಗೆ ಸೇವಿಸಬೇಡಿ, ಅದು ವಿಷ ಆಗಿರುತ್ತೆ. ಜೇನುತುಪ್ಪ ತಿಂದಾಗ ತುಪ್ಪ ತಿನ್ಬೇಡಿ, ತುಪ್ಪ ತಿಂದಾಗ ಜೇನುತುಪ್ಪ ತಿನ್ಬೇಡಿ. ಉದ್ದಿನ ಬೇಳೆ ಇದು ಇಂಪಾರ್ಟೆಂಟ್. ತೈರೊಡೆ ಅಂತ ಮಾಡ್ತಾರೆ, ಮೊಸರೊಡೆ ಅಂತ, ಅದು ಉದ್ದಿನ ಬೇಳೆ ಹಾಕಿ ಮಾಡಿರುವಂಥದ್ದು. ಅದು ಶರೀರಕ್ಕೆ ವಿಷವನ್ನು ಕೊಡುತ್ತೆ. ಚೆನ್ನಾಗಿರುತ್ತೆ ನಿಮಗೆ. ಉದ್ದಿನ ಬೇಳೆ ಮತ್ತು ಮೊಸರು ಎರಡು ಡೆಡ್ಲಿ ಎಗನೆಸ್ಟ್. ಅದು ಆರೋಗ್ಯಕ್ಕೆ ವಿರುದ್ಧವಾದಂತಹ ಗುಣಗಳನ್ನು ಮಾಡುತ್ತೆ. ಅದ್ರ ಬದಲು ಹೆಸರು ಬೇಳೆ ಹಾಕಿದ ಹೆಸರು ಬೇಳೆ ಹಾಕಿದ ವಡೆಗಳನ್ನು ಮಾಡಿಕೊಂಡು ಅದನ್ನು ಉಪಯೋಗಿಸಿ ಆರೋಗ್ಯಕ್ಕೆ, ಪಚನಕ್ಕೆ ಬಹಳ ಒಳ್ಳೆಯದು. ಉದ್ದಿನ ಬೇಳೆ ಹಾಕಿರುವಂತ ಮೊಸರೊಡೆಗಳನ್ನ ತಿನ್ಬೇಡಿ. ವಡೆ ತಿನ್ಬೋದು, ಮೊಸರೊಡೆ ಮಾಡ್ಕೊಂಡು ತಿನ್ಬೇಡಿ ಅಂತ ಹೇಳಿ ಇಲ್ಲಿಗೆ ನಾನು ನನ್ನ ಇದನ್ನ ನಿಲ್ಲಿಸ್ತೀನಿ.
ಇದಕ್ಕೆ ಇಷ್ಟಕ್ಕೆ ನಾನು ನಿಲ್ಲಿಸ್ತಾ ಇದ್ದೀನಿ. ಅಮ್ಮ ಇನ್ನೊಂದೇನು ಮಾತಾಡಕ್ಕೆ ಅವ್ರ ಟೈಮ್ ಇಲ್ಲ ಅಲ್ವಾ? ಇಷ್ಟೇ ಅಲ್ವಾ? ಎಸ್ ಸರ್. ಇನ್ನು ಒಂದು 5 ನಿಮಿಷ ಬೇಕಂದ್ರೆ ಮಾತಾಡ್ಬೋದು, ಇಲ್ಲಾಂದ್ರೆ ಪ್ರಶ್ನೋತ್ತರಕ್ಕೆ ಓಪನ್ ಮಾಡೋಣ ಅಂದ್ರೆ ಪ್ರಶ್ನೋತ್ತರ ಓಪನ್. ಸರ್ ಒಂದೇ ಒಂದು ನಿಮಿಷ ಸರ್. ಏನಂದ್ರೆ ಮಾಂಸಾಹಾರಕ್ಕೂ ಸಸ್ಯಾಹಾರಕ್ಕೂ, ಸಸ್ಯಾಹಾರದಲ್ಲಿ ಮಾಂಸಾಹಾರಕ್ಕೆ ಆಗುವಂತದ್ದು ಅಡಿಗೆಗಳಿದೆ. ನಾನು ಮೊನ್ನೆ ಒಂದ್ಸರಿ ಪ್ರೋಗ್ರಾಮ್ ನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಒಬ್ರು ಹೇಳಿದ್ರು, ಡಾಕ್ಟರ್ ರೆಕಮೆಂಡ್ ಮಾಡಿದ್ದಾರೆ ಮಾಂಸಾಹಾರ ತಿನ್ನಿ ನನಗೆ ಅಂತ ಹೇಳಿದ್ರು. ಮಾಂಸಾಹಾರ ಯಾಕೆ ತಿನ್ಬಾರ್ದು? ನಾನು ಹೇಳಿದೆ, ಮಾಂಸಾಹಾರ ಯಾಕೆ ತಿನ್ಬೇಕಮ್ಮ, ಅದಕ್ಕೆ ಬದಲಾಗಿ ಬೇಕಾದಷ್ಟಿದೆ. ಚಿಕನ್ಗೆ ಬದಲಾಗಿ ಹೂಕೋಸು, ಹಲಸಿನ ಹಣ್ಣು, ಬದನೆ, ಲೆಂಟಿಲ್ಸ್, ಸೋಯಾ ಚಂಕ್ಸ್ ಅಂತ ಬರುತ್ತೆ, ಅದನ್ನ ಮಾಡ್ಕೊಂಡು ತಿನ್ನಿ. ಮಾಂಸಕ್ಕೆ ಈಕ್ವಲೆಂಟ್ ಆಗಿರುವಂತದ್ದು ಪನ್ನೀರ್ ಇದೆ. ಬ್ರೋಕೊಲಿನ ಚಿಕನ್ಗೆ ಸಬ್ಸ್ಟಿಟ್ಯೂಟ್ ಆಗಿ ಉಪಯೋಗಿಸ್ತೀವಿ. ಸೂರ್ಯ ವೆಜ್ ಚಿಕನ್, ಸೋಯಾ ವೆಜ್ ಚಿಕನ್, ಇದು ರಿಯಲ್ ಚಿಕನ್ಗಿನ್ನ ಆರೋಗ್ಯಕರವಾಗಿದೆ. ಉತ್ತಮ ಸಸ್ಯಾಹಾರ, ಕೊಲೆಸ್ಟ್ರಾಲ್ ಕಮ್ಮಿ ಇದೆ, ಇದು ಆರೋಗ್ಯಕ್ಕೆ ಒಳ್ಳೇದು. ಸೋಯಾ ಚಾಪ್ ಟೇಸ್ಟ್ ಇದು ಒಂಥರ ಟೇಸ್ಟಿ ಮಾಂಸಾಹಾರ, ರುಚಿಯಂತ ಇರುತ್ತೆ. ಆದ್ರಿಂದ ಮಾಂಸಾಹಾರಕ್ಕೆ ಅಭ್ಯಾಸ ಇರೋರು ವೆಜಿಟೇಬಲ್ಗೆ ಕನ್ವರ್ಟ್ ಆದಾಗ ಇದನ್ನೆಲ್ಲ ಮಾಡ್ಕೋಬಹುದು. ತೋಪು ಅಂತ ಬರುತ್ತೆ, ಇದು ಮಹಾರಾಷ್ಟ್ರದಲ್ಲಿ ಉಪಯೋಗಿಸ್ತಾರೆ. ಗೋಮಾಂಸ ಬ್ಯಾನ್ ಆದ್ಮೇಲೆ ಇದನ್ನ ವೆಜಿಟೇಬಲ್ ಸಬ್ಸ್ಟಿಟ್ಯೂಟ್ ಆಗಿ ಉಪಯೋಗಿಸ್ತಾರೆ. ಇದನ್ನ ಗ್ರಿಲ್ಲಿಂಗ್ ಅಂತ ಫ್ರೈ ಮಾಡಿ ಮಸಾಲೆ ಮಾಡಿ ತಿಂತಾರೆ. ಸೋಯಾಬೀನ್ ತಯಾರಿಸಿದ ತೋಪು ಚಿಕನ್ಗಳು ಚಿಕನ್ಗೆ ಸಬ್ಸ್ಟಿಟ್ಯೂಟ್ ಆಗಿದೆ. ಹಾಗೇನೆ ಮಸೂರ ದನದ ಮಾಂಸಕ್ಕೆ ಬದಲಾಗಿ ಉಪಯೋಗಿಸ್ತಾರೆ. ಸೀತಾನ್ ಅನ್ನೋದನ್ನ ಗೋಧಿಯಿಂದ ಮಾಡಿರುವಂಥದ್ದು, ಪಾಪ್ಯುಲರ್ಲಿ ಕಾಲ್ಡ್ ಗೋಧಿ ಮಾಂಸ ಅಂತ ಕರೀತಾರೆ. ಇದನ್ನ ನಾವು ಉಪಯೋಗಿಸ್ಬೋದು. ಬಿಳಿ ಬದನೆಕಾಯಿ ಬರ್ಜರ್ಸು, ಬದನೆಕಾಯಿ ಪಕೋಡ ಮಾಡ್ಕೊಂಡು ತಿನ್ನೋದ್ರಿಂದ ಮಾಂಸಾಹಾರಕ್ಕೆ ಸಬ್ಸ್ಟಿಟ್ಯೂಟ್ ಆಗಿದೆ. ನೀವು ಮಾಂಸಾಹಾರ ತಿಂತಿದ್ದೀವಿ ಅನ್ನೋದು ಭ್ರಮೆಗೆ ಬರ್ಬೋದು ನೀವು. ಅಷ್ಟೊಂದು ತುಂಬಾ ಅಫೆಕ್ಷನ್ ಇಟ್ಕೊಂಡು ತಿನ್ನೋಂಥವ್ರಿಗೆ ನಮ್ಮ ವೆಜಿಟೇಬಲ್ಸ್ ನಲ್ಲೂ ನಮ್ಮ ಸಸ್ಯಾಹಾರದಲ್ಲಿ ಬೇಕಾದಷ್ಟು ಇದೆ ಅನ್ನೋದನ್ನ ನಾನು ತಮಗೆ ತಿಳಿಸ್ತಾ ಇದ್ದೇನೆ. ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನನ್ಗೆ ಅವಕಾಶ ಕೊಟ್ಟಂತ ರಂಗನಾಥ್ ಸರ್ ಅವರಿಗೆ ಧನ್ಯವಾದಗಳು. ಮಹಾತಾರ್ ಫೌಂಡೇಶನ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಧನ್ಯವಾದಗಳು, ಪೂರ್ವ ಧನ್ಯವಾದಗಳು. ಯಾಕಂದ್ರೆ ಇದು ಹಲವಾದ ಸಬ್ಜೆಕ್ಟು, ಆದ್ರೂ ತುಂಬಾ ಅನೇಕ ವಿಷಯಗಳು ನೀವು ತಿಳಿಸಿದ್ರಿ. ಸೊ ಅದ್ಭುತವಾದ ಜ್ಞಾನ ಕೊಟ್ಟಿದ್ರಿ. ಹಲವಾರು ವಿಷಯಗಳು ಸರಳವಾಗಿ ಅರ್ಥವಂತವಾದ ರೀತಿಯಲ್ಲಿ ಎಲ್ಲರಿಗೂ ಸೊ ತುಂಬಾ ಸರಳವಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ ಸರ್. ತಮಗೂ ಮತ್ತೊಂದ್ಸರಿ ಧನ್ಯವಾದ ತಿಳಿಸ್ತಾ ಇದ್ವಿ. ಸೊ ಯಾಕಂದ್ರೆ ಈ ಸಬ್ಜೆಕ್ಟು ಅನೇಕ ಸರಿ ಡಿಸ್ಕಸ್ ಮಾಡಿದ್ವಿ, ಆದರೆ ಎಲ್ಲ ಒಂದೇ ಕಡೆ ನೀವು ಎಕ್ಸ್ಪ್ಲೇನ್ ಮಾಡಿದ್ರಿ. ತುಂಬಾ ಚೆನ್ನಾಗಿದೆ. ಸೊ ಇದೆಲ್ಲ ನಾವು ಪಾಲನೆ ಮಾಡಬೇಕು, ಇದನ್ನು ತಿಳ್ಕೊಂಡು ಮತ್ತೆ ನಾವು ಬರ್ಕೋಬೇಕು, ಎಲ್ಲ ನೋಟ್ಸ್ಗಳು ಬರ್ಕೋಬೇಕು. ಮತ್ತೆ ಮುಂದಿನ ಸೆಷನ್ಸ್ ಅಲ್ಲಿ ಖಂಡಿತ ಸರ್ ಬರ್ತಾರೆ, ಮತ್ತೆ ಇನ್ನೂ ಅನೇಕ ವಿಷಯಗಳು ನಮ್ಮ ಜೊತೆಗೆ ಹಂಚ್ಕೋಬೇಕಂತ ಸರ್ಗೂ ಮತ್ತೊಂದ್ಸರಿ ವಿನಂತಿ ಮಾಡ್ತಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಈಗ ಸ್ನೇಹಿತರೆ, ಮಾಸ್ಟರ್ಸ್, ಈಗ ನಾವು ಪ್ರಶ್ನೆಗಳು, ನಮ್ಮ ಅನಿಸಿಕೆ ಏನೇ ಇದ್ರೂ ಬೇಗ ಕಂಪ್ಲೀಟ್ ಮಾಡ್ಕೊಂಡು ಒಂದು 5 ನಿಮಿಷ ಕಾಲ. ರೈಟ್. ಸತ್ಯಜಿ ಮೇಡಮ್ ಮಾತಾಡಿ. ಸತ್ಯನಾರಾಯಣ್ ಸರ್ ಅವ್ರಿಗೆ ತುಂಬಾ ಅನಂತ ಧನ್ಯವಾದಗಳು ಸರ್. ಆಹಾರ ತುಂಬಾ ವಿವರಣಾತ್ಮಕವಾಗಿ ಮತ್ತೆ ಅರ್ಥಪೂರ್ಣವಾಗಿ ಹೇಳಿದ್ರಿ ಸರ್. ನಿಮಗೆ ಇದು ಇಷ್ಟು ಸಮಯದಲ್ಲಿ ಇಷ್ಟು ಒಳ್ಳೆ ವಿವರಣೆಯನ್ನು ಕೊಟ್ಟಿದ್ದಾರೆ, ನಿಮಗೆ ಅನಂತ ಧನ್ಯವಾದಗಳು ಸರ್. ಸರ್ ಪ್ರಶ್ನೋತ್ತರ ತಗೊಳ್ಳೋಣ ಸರ್. ತಗೊಳ್ಳಿ ಮೇಡಮ್. ವಾಣಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾ. ಓಕೆ. ನಮಸ್ತೆ ಸರ್. ನಮಸ್ತೆ ಅಮ್ಮ. ನಮಸ್ತೆ ಸರ್. ಎಲ್ರಿಗೂ ನಮಸ್ತೆ ಸರ್. ಇದು ಹೆಂಗಿತ್ತು ಅಂದ್ರೆ ಒಂದ್ ಸಮುದ್ರದಲ್ಲಿ ಒಂದು ಹನಿ ತಗೊಂಡಂಗ ಆಯ್ತು ಸರ್ ನಮ್ಗೆ. ನಿಮ್ ಹತ್ರ ಒಂದ್ ಸಮುದ್ರನೇ ಇದೆ ಅಂತ ನಾನು ಭಾವಿಸ್ತೀನಿ. ಇದನ್ನೆಲ್ಲ ನೀವು ರೆಡಿ ಮಾಡ್ಕೊಂಡಿರೋದು ತೀರಾ ಇಲ್ಲಿ ಕೊಡ್ಲಿಕ್ಕೆ ಒಂದು PDF ಇಲ್ಲ ಇದನ್ನ ಕೊಟ್ರೆ ನಾವು ಅದನ್ನ ಬಳಸ್ಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೂ ಮುಂದಿನ ತರಗತಿಗಳಲ್ಲಿ ಇದನ್ನ ವಿಸ್ತಾರವಾಗಿ ನೀವು ಹೇಳ್ಕೊಡಿ ಸರ್ ನಮ್ಗೆ. ಹೌದು ಸರ್. ಇದು ಅದೇನಾದ್ರು ಮಾಹಿತಿ PDF ಆಗಿರ್ಬೋದು, ಬುಕ್ ರೆಫರ್ ಮಾಡೋದಾಗಿರ್ಬೋದು, ಏನಾರ ಇದ್ರ ನಮ್ಗೆ ಗೈಡ್ ಮಾಡಿ ಸರ್. ನನಗೆ ಅನ್ಸಿದ್ದೀಗ ಫ್ರಿಡ್ಜ್ ನ ತೆಗೆದು ಮನೆಯಿಂದ ಎಸಿಬೇಕು ಅನ್ನೋ ಭಾವನೆ ಬಂತು. ಆದ್ರೆ ಯಾವ್ದು ಬೇಕಿಲ್ಲ ನಮ್ಗೆ, ಅದು ಫ್ರಿಡ್ಜೇ ಬೇಕಿಲ್ಲ. ಹಾಗೂ ಕೆಲವು ಗೊತ್ತಿರ್ಲಿಲ್ಲ, ಈಗ ದಕ್ಷಿಣ ದಿಕ್ಕಿ ಕೂತು ಊಟ ಮಾಡ್ಬೇಕು ಅಂತ. ಆಲ್ಮೋಸ್ಟ್ ನಮ್ಮ ಮನೇಲಿ ನಾವು ಆ ಕಡೆಗೆ ಚೇರ್ ಎಲ್ಲ ಹಾಕೊಂಡಿದ್ರಿಂದ ಆಗ್ತಾ ಇತ್ತು. ಇದೆಲ್ಲ ನಮಗೆ ಸೈಂಟಿಫಿಕ್ ಆಗಿ ಪ್ಲಸ್ ಆಧ್ಯಾತ್ಮಿಕವಾಗಿ ಎಲ್ಲ ಒಟ್ಟಾರೆ ನಮಗೆ ಮಾಹಿತಿ ಸಿಗುತ್ತೆ. ಬೇರೆ ಕಡೆ ನಮ್ಗೆ ಕೇವಲ ಅದು ತಪ್ಪು ಅನ್ನೋದು ಗೊತ್ತಿರುತ್ತೆ, ಏಕೆ ಅಂತ ಗೊತ್ತಿರಲ್ಲ. ಇದನ್ನ ಮುಂದೆ ವಿಸ್ತಾರವಾಗಿ ಹೇಳ್ಕೊಡಿ ಸರ್. ರಿಯಲಿ ನಿಮ್ಗೆ ತುಂಬಾ ಶರಣಾರ್ಥಿ ಸರ್. ಒಂದು ಅಪೂರ್ವವಾದ ಮಾಹಿತಿಯನ್ನು ನಮ್ಗೆ ಹೇಳಿದ್ದಾರೆ ಸರ್. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.
ಮಾಸ್ಟರ್ಸ್ ಇಬ್ರು ಮೂವರ್ ಮಾಸ್ಟರ್ಸ್ ಅವಕಾಶ ಇದೆ. ಬಟ್ ಆದ್ರೆ ನಮ್ಮ ನಾರಾಯಣ್ ಸತ್ಯೇಂದ್ರ ಕುಮಾರ್ ಸರ್ ಕೊಟ್ಟಿರುವಂತ ಕ್ಲಾಸ್ಗೆ ನಾವೆಲ್ಲರೂ ಕೂಡ ಮಾತಾಡ್ಬೇಕು ಅಂತ ತುಂಬಾ ಜನ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಬೇಗ ಬೇಗ 1 ನಿಮಿಷದೊಳಗಡೆ ಶೇರ್ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ಮಲ್ಲಪ್ಪ ಸರ್. ನಮಸ್ತೆ ಗುರೂಜಿ. ನಮಸ್ತೆ ನಮಸ್ತೆ ಮಲ್ಲಪ್ಪ ನಾಯ್ಕರಿಗೆ ನಮಸ್ಕಾರ. ರಂಗನಾಥ್ ಗುರೂಜಿ, ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಅನಂತ ನಮಸ್ಕಾರಗಳು. ಖಂಡಿತ ವಾಣಿ ಮೇಡಮ್ ನವ್ರು ಹೇಳಿದ ಹಾಗೆ ಇದು ಅಕ್ಷರಶಃ ಸತ್ಯ ಸಾರ್ ತಾವ್ ಹೇಳ್ತಾ ಇರೋದು. ಇವತ್ತೇ ಈ ತಂಗಳ ಪೆಟ್ಟಿಗೆನ ನಮ್ಮ ಮನೆಯಿಂದ ಮೊದಲು ಬಿಸಾಕ್ಬೇಕು ಅನ್ನೋದು ನಮಗೆ ಅರ್ಥ ಆಯ್ತು. ಆ ತಂಗಳ ಪೆಟ್ಟಿಗೆಯಿಂದ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ನಾವು ಖಂಡಿತ ನೀವು ಬಹಳ ಅದ್ಭುತವಾಗಿ ತಿಳಿಸಿದ್ರಿ. ಹಾಗೆ ಸಾಕಷ್ಟು ವಿಷಯ ಇದರಲ್ಲಿ ಹೇಳಿದ್ನಲ್ಲ ಸರ್, ಮೇಡಮ್ನವ್ರು ಒಂದೇ ಮಾತಲ್ಲಿ ಹೇಳಿದ್ದಾರೆ, ಸಾಗರದ ನೀರಿನಲ್ಲಿ ಒಂದು ಹನಿ ಮಾತ್ರ ನಾವು ತಿಳ್ಕೊಳ್ಳೋದು ಆಗಿದೆ. ಈಗ ಇದನ್ನ ದಯಮಾಡಿ ತಾವು ಮುಂದಿನ ಅವಧಿಗಳಲ್ಲಿ ಇದನ್ನ ಹೆಚ್ಚಾಗಿ ತಿಳಿಸ್ಬೇಕು ಅಂತ ನಾನು ಕೂಡ ಕೋರಿಕೆ ಮಾಡ್ಕೊಳ್ತಾ, ಅದ್ಭುತವಾದ ಒಂದು ವಿವರಣೆ, ಅದರಲ್ಲೂ ಸಸ್ಯಾಹಾರದ ಬಗ್ಗೆ ತಿಳಿಸಿದಕ್ಕೆ ನಿಮಗೆ ಅನಂತ ಕೋಟಿ ನಮನಗಳು. ಹಾಗೆ ಮಾಂಸಾಹಾರವನ್ನ ಬಿಡಬೇಕು ಅನ್ನೋದ್ರಲ್ಲಿ ನಾನು ತಾವು ತಿಳಿಸಿದ ದಿನನೇ ನಾನು ಬಿಟ್ಟಿದ್ದೀನಿ ಸರ್ ಮಾಂಸಾಹಾರನ. ಹಾಗಾಗಿ ಇದನ್ನ ನಮ್ಮನ್ನ ಅಜ್ಞಾನದಿಂದ ಜ್ಞಾನದ ಕಡೆ ಕರ್ಕೊಂಡು ಹೋಗ್ತಕ್ಕಂತ ನಿಮಗೆ ಅನಂತ ಕೋಟಿ ನಮನಗಳು ಸರ್. ಹಾಗೆ ರಂಗನಾಥ್ ಗುರುಜಿ ಅವರು ಕೂಡ ಅನಂತ ನಮನಗಳು ಸರ್. ಇಂತ ಒಳ್ಳೊಳ್ಳೆ ಸಾಧಕರನ್ನ ಕರೆಸಿ ನಮಗೆ ಜ್ಞಾನವನ್ನು ಕೊಡ್ತಾ ಇದ್ದೀರಿ ಸರ್. ನಿಮ್ಗೆ ಎಷ್ಟು ನಮನ ಸಲ್ಲಿಸಿದ್ರು ಸಾಲದು. ಥ್ಯಾಂಕ್ ಯು ಸೋ ಮಚ್ ಸರ್. ಅವಕಾಶಕ್ಕಾಗಿ ಸುತೇಜ ಮೇಡಮ್, ಅಶ್ವಿನಿ ಮೇಡಮ್, ನಿಮಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಲಕ್ಷ್ಮೀಕಾಂತಮ್ಮ ಮೇಡಮ್. ಎಲ್ಲರಿಗೂ ನಮಸ್ಕಾರ ಸರ್. ತುಂಬಾ ಚೆನ್ನಾಗಿತ್ತು ವಿಷಯಗಳು. ಕೇಳ್ತಾ ಇದ್ರೆ ಇನ್ನೂ ಬದಲಾವಣೆ ನಮಸ್ಕಾರ ಸರ್. ಇನ್ನೂ ಬದಲಾವಣೆ ಮಾಡ್ಕೊಳ್ಳೋದು ತುಂಬಾನೇ ಇದೆ ಸರ್. ನಮ್ಗೆ ಒಂದ್ ಸ್ವಲ್ಪ ವಾತ ಪಿತ್ತ ಕಫ ಅದು ಏನ್ ಆಹಾರ ಸೇವಿಸ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ ಬೇಕಾಗಿದೆ. ಯಾಕಂದ್ರೆ ಅದ್ರ ಬಗ್ಗೆನೆ ಸ್ವಲ್ಪ ಎಲ್ಲ ನೋಟ್ಸ್ ತಯಾರು ಮಾಡ್ಕೊಳ್ತಾ ಇದ್ದೀನಿ ಸರ್ ನಾನು. ಅಮ್ಮ, ವಾತ ಪಿತ್ತ ಕಫಕ್ಕೆ ಏನ್ ಊಟ ಮಾಡ್ಬೇಕು ಅನ್ನೋದಕ್ಕೆ ಅದೇ ಒಂದ್ ಸೆಷನ್ ತಗೋಬೇಕಾಗತ್ತಮ್ಮ. ಅದಕ್ಕೆ ಸರ್ ಒಂದ್ ಸೆಷನ್ ವಾತ ಪರಿಹಾರಕ್ಕೆ ಏನು ಫುಡ್, ಪಿತ್ತಕ್ಕೆ ಏನು, ಇನ್ನೊಂದು ಏನಂದ್ರೆ ನಮ್ಮಲ್ಲಿ ಏನು 6 ಋತುಗಳಿದೆ, ಋತುಗಳಿಗೆ ಊಟ ಅನ್ನೋದಿದೆ. ಅಂದ್ರೆ ಕೆಲವು ಬರ್ಕೊಂಡ್ ಬಂದಿದ್ದೆ ನಾನು. ವಸಂತ ಋತುವಿನಲ್ಲಿ ಏನ್ ಊಟ ಮಾಡ್ಬೇಕು, ಚಳಿಗಾಲದಲ್ಲಿ ನಾವ್ ಏನ್ ಊಟ ಮಾಡ್ಬೇಕು, ಬೇಸಿಗೆನಲ್ಲಿ ಏನ್ ಊಟ ಮಾಡ್ಬೇಕು ಅನ್ನೋದನ್ನೆಲ್ಲ ಇದೆ. ಅದನ್ನೆಲ್ಲ ನಾವ್ ಹೇಳಕ್ ಇದನ್ನೊಂದು ಏನಂದ್ರೆ ಇದು 1 ಗಂಟೆ ಕ್ಲಾಸ್ ಮಾಡಿದ್ರು ಬೋರ್ ಆಗ್ಬಿಡುತ್ತೆ. ಇದನ್ನ ಸ್ಪ್ಲಿಟ್ ಮಾಡ್ಬೇಕಾಗತ್ತೆ ನಾವು. ವಾತಪಿತ್ತಗಳಿಗೆ ಮಾತ್ರ ಇದು. ಋತುಗಳಲ್ಲಿ ಆಹಾರ ಅಂತ ಒಂದು ಮಾಡ್ಬೇಕಾಗತ್ತೆ. ಋತುಗಳಲ್ಲಿ ಆಹಾರ ಸೇವನೆ ಅನ್ನೋದನ್ನ ರಂಗನಾಥ್ ಸರ್ ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ಬೇಕಾಗತ್ತೆ. ಋತುಗಳಲ್ಲಿ ಆಹಾರ ಸೇವನೆ ಹೇಗೆ ಮುಖ್ಯ ಅಂತ ಅದು. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಈ ತಾವ್ ಹೇಳ್ದಾಗೇನೆ ಈ ವಾತಕ್ಕೆ ಏನು ಆಹಾರ ಸೇವನೆ ಮಾಡ್ಬೇಕು, ಪಿತ್ತಕ್ಕೆ ಏನು ಆಹಾರ ಸೇವನೆ ಮಾಡ್ಬೇಕು, ಕಫಕ್ಕೆ ಏನು ಆಹಾರ ಸೇವನೆ ಮಾಡ್ಬೇಕು ಅನ್ನೋದಕ್ಕೂ ನಾವು ಸಪರೇಟ್ ಆಗಿ ಲೆಕ್ಚರ್ಸ್ ಮಾಡ್ಕೊಂಡಾಗ ಆ ಲೆಕ್ಚರ್ಸ್ ಚಿಕ್ಕದಾಗಿರುತ್ತೆ, 15-20 ನಿಮಿಷದ್ದಾಗಿರುತ್ತೆ. ಅದು ಆಡಿಬಲ್ ಇರುತ್ತೆ, ವಿಸಿಬಲ್ ಇರುತ್ತೆ, ಪೇಷನ್ಸ್ ಇಂದ ಜನ ನೋಡ್ತಾರೆ. 1 ಅವರ್ ಮೇಲೆ ಆಗ್ಬಿಡ್ತು ಅಂದ್ರೆ, 60 ನಿಮಿಷ 50 ನಿಮಿಷದ ಮೇಲೆ ಆಗ್ಬಿಡ್ತು ಅಂದ್ರೆ ಜನ ನೋಡೋದಿಲ್ಲ. ಅದಕ್ಕೋಸ್ಕರ ಇದಕ್ಕೆ ಇದನ್ನ ಸಸ್ಯಾಹಾರನ ಸಬ್ಜೆಕ್ಟ್ ಸ್ಪ್ಲಿಟ್ ಮಾಡಿ ಒಂದು 30-40 ಸಬ್ಜೆಕ್ಟ್ಗಳಿಗೆ ಮಾಡ್ಕೊಂಡಾಗ ಜನಗಳಿಗೆ ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ನಾವು ಕೊಡ್ಬೋದು ಅಂತ ನಾನು ಹೇಳ್ತೀನಮ್ಮ. ನಮಸ್ಕಾರ. ರಂಗನಾಥ್ ಸರ್ ಅಲ್ಲಿ ಒಂದು ವಿನಂತಿ ಸರ್, ದಯವಿಟ್ಟು ಈ ವಾತ ಪಿತ್ತ ಕಫ ನಮ್ಮ ದೇಹದಲ್ಲಿ ಹೆಂಗಿರ್ಬೇಕು, ಅದು ದೋಷ ಉಂಟಾದಾಗ ಏನಾಗುತ್ತೆ ನಮ್ಮ ಶರೀರದ ಮೇಲೆ, ಮತ್ತೆ ಯಾವ ರೀತಿ ಫುಡ್ ತಿನ್ಬೇಕು, ಋತುಗಳಿಗೆ ಅನುಗುಣವಾಗಿ ಯಾವ ರೀತಿ ತಿನ್ಬೇಕು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಎಲ್ಲ ಕಲೆ ಆಗ್ತಾ ಇದ್ದೀನಿ. ಅದ್ರ ಬಗ್ಗೆ ಒಂದು ಇದು ಮಾಡೋಣ ಅಂತ ಹೇಳಿ ದಯವಿಟ್ಟು ನನಗೆ ಇದೊಂದು ಕ್ಲಾಸ್ಗೆ ಇನ್ನೊಂದು ಸೆಷನ್ ಸರ್ಗೆ ಕೊಟ್ಟು ಇದ್ರ ಬಗ್ಗೆ ಮಾಹಿತಿ ಎಲ್ಲರಿಗೂ ತಿಳಿಸ್ಕೊಡ್ಬೇಕಂತ ರಂಗನಾಥ್ ಸರ್ ಅಲ್ಲಿ ನನ್ನ ವಿನಂತಿ ಸರ್. ಮಾಡ್ತೀವಮ್ಮ. ನೆಕ್ಸ್ಟ್ ಸೆಷನ್ಸ್ ಅಲ್ಲಿ ಈಗ ಇನ್ನೊಂದು ಸೆಷನ್ ಇದೆ ಸಾರ್ ಕೊಟ್ಟಿರೋದು, 29ನೇ ತಾರೀಕು ನಿದ್ರೆ ಬಗ್ಗೆ. ಅದು ಆರೋಗ್ಯ ಜೀವನಕ್ಕಾಗಿ ನಿದ್ರೆ ಅವಶ್ಯಕತೆ ಅಂತ ಕೊಟ್ಟಿದ್ದೀವಿ. ಸೊ ಅದಾಗ್ಲಿ ನೆಕ್ಸ್ಟ್ ಮಂತ್ ಅಲ್ಲಿ ಏನೇನು ಸೆಷನ್ಸು ಯಾವ ರೀತಿಯಲ್ಲಿ ಅದನ್ನು ವಿಭಜನೆ ಮಾಡುವಂಥದ್ದು ಸರ್ ಹತ್ರ ಡಿಸ್ಕಸ್ ಮಾಡಿ ಪ್ರಣಾಳಿಕೆ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಸ್, ವಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ ನಾರಾಯಣ್ ಗುರುಜಿ ಸರ್. ನಿಜವಾಗೂ ತಮ್ಮದು ಪ್ರತಿಯೊಂದು ವಿಡಿಯೋಗಳು ಕೂಡ ಬಹಳಷ್ಟು ಚೆನ್ನಾಗಿ ಬರುತ್ತೆ. ಮಧ್ಯಾಹ್ನ ಸೆಷನ್ ನಲ್ಲಿ ಕೂಡ ತಮ್ಮ ಎಲ್ಲಾ ವಿಷಯಗಳನ್ನು ಕೇಳಿ ನಾ ಬಹಳಷ್ಟು ಸಂತೋಷ ಪಡ್ತೀನಿ. ಇವತ್ತು ತಾವು ಸಾತ್ವಿಕ ಆಹಾರದ ಬಗ್ಗೆ ತುಂಬಾ ಆಳವಾದಂತಹ ವಿಚಾರಗಳನ್ನು ತಿಳಿಸಿದ್ರಿ. ಇವೆಲ್ಲವೂ ಗೊತ್ತಿದ್ದು ಕೂಡ ಮತ್ತೆ ಅದನ್ನ ನಾವು ತಪ್ಪು ಮಾಡ್ತೀವಿ. ಇವತ್ತು ಮತ್ತೆ ತಾವು
ನಮ್ಮನ್ನ ಕೋಲಿನಿಂದ ಬಡಿದೆಚ್ಚರಿಸಿದ ಹಾಗಾಯ್ತು. ಹಾಗಾಗಿ ಎಷ್ಟು ಸತ್ಯ ಅಂದ್ರೆ 100ಕ್ಕೂ 100 ಸತ್ಯ. ಎಲ್ಲವೂ ಕೂಡ ಮಾಡ್ಬೇಕು ನಾವು ಜೀವನದಲ್ಲಿ ಇವನ್ನೆಲ್ಲ ಅಳವಡಿಸ್ಕೊಂಡು ಹೋಗ್ಬೇಕು. ಅದ್ಭುತವಾದಂತದ್ ವಿಷಯ. ಆಮೇಲೆ ಹಿಂದಕ್ಕೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಸರ್, ನಮ್ಮ ಮನೆಯಲ್ಲಂತೂ ಆ ತರ ಮಾಡ್ತಿದ್ರು. ನಮ್ಗೆ ಈ ಫ್ರಿಜ್ದು ಅಷ್ಟು ಗೊತ್ತಿರ್ಲಿಲ್ಲ. ಮಡಿಕೆ ಚೆನ್ನಾಗಿ ದೊಡ್ಡ ದೊಡ್ಡ ಮಡಿಕೆಗಳು ಹೂಜೆ ತರ ಇರ್ತಿದ್ವು. ಚೆನ್ನಾಗಿ ಅದನ್ನ ತೊಳೆದು ಒದ್ದೆ ಬಟ್ಟೆಯಿಂದ ಒರೆಸಿ ಮತ್ತೆ ಒಣ ಬಟ್ಟೆಯಿಂದ ಒರೆಸಿ ಎಲ್ಲಾ ತರಕಾರಿಗಳನ್ನ ಅದ್ರಲ್ಲಿ ಇಟ್ಟು ಅದನ್ನ ಉಪಯೋಗ ಮಾಡ್ತಿದ್ರು. ಅಷ್ಟು ಮಾತ್ರ ನಮಗ್ ಗೊತ್ತು ಗುರುಗಳೇ. ಆಮೇಲೆ ಈಗ ತಾವ್ ಹೇಳಿದ್ರಿ ಮನೆಯಲ್ಲಂತೂ ಈ ಫ್ರಿಜ್ ಅಂತೂ ತಂಗಳ ಪೇಟಿಗೆ ಅಂತಾನೆ ಕರೆಯೋದು. ಈಗ ಅದನ್ನ ಪೂರ್ತಿ ತೆಗೆದ ಹಾಕ್ಲೇಬೇಕಾಗತ್ತ. ಆಮೇಲೆ ನಮ್ಮ ಇದನ್ನ ತಾವು ಬರೀ ಇಷ್ಟು ನಮಗ್ ಕೇಳಿದ್ರೆ ಸಾಲಂಗಿಲ್ಲ. ಇದು ತಾವು ಎಲ್ಲರ ವೋಟ್ ಫಾರ್ ಸಾತ್ವಿಕ ಆಹಾರ ಅಂತ ಎಲ್ಲಾರು ಕೇಳ್ತಾ ಇದ್ದಾರೆ. ನಾನು ಕೂಡ ಅದರಲ್ಲೇ ಭಾಗಿಯಾಗಿದ್ದೀನಿ. ಅದಕ್ಕೆ ತಾವು ದಯವಿಟ್ಟು PDF ಕಳ್ಸಿ ಗುರುಗಳೇ. ಅಲ್ದೆ ನಮ್ಮ ಲಕ್ಷ್ಮೀಕಾಂತಮ್ಮ ಮೇಡಮ್ ಅವ್ರು ಹೇಳಿದ್ರು, ವಾತ ಪಿತ್ತ ಕಫ ಪ್ರತಿಯೊಬ್ಬರ ಮನೆಯಲ್ಲಿ 2-3 ಜನ ಇದರಿಂದ ಈ ರೋಗದಿಂದ ಬಳಲ್ತಾ ಇದ್ದಾರೆ ಸರ್. ಅದಕ್ಕೆ ಅದ್ರ ಬಗ್ಗೆ ನಾವು ರಂಗನಾಥ್ ಗುರುಗಳಿಗೆ ಸಹಿತ ವಿನಂತಿ ಮಾಡ್ಕೊಳ್ತೀನಿ. ಇದನ್ನ ಸೆಷನ್ ಗುರುಗಳಿಗೆ ಇನ್ನೊಂದ್ಸಲ 2 ಸಲ ಕೊಟ್ರು, 2 ಸೆಷನ್ ಕೊಟ್ರು ಸಾಲಂಗ್ಲ ಅಂತ ಕೇಳ್ಕೊತೀನಿ. ಗುರುಗಳೇ ಧನ್ಯವಾದ. ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ಕಾರಣ ನಮ್ಗೆ ಅನಂತ ಕೋಟಿ ಧನ್ಯವಾದ. ಹಾಗೂ ಯೂಟ್ಯೂಬ್ ನಲ್ಲಿ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇದು ಈ ವಾತಪಿತ್ತ ಕಫ ಅನ್ನೋದು ಇದ್ರ ಬಗ್ಗೆ ಸೆಷನ್ ಒಂದು ಡಾಕ್ಟರ್ ಶೋಭಾ ಮೇಡಮ್ ಅವರು ತಗೊಂಡಿದ್ರು. ಒಂದ್ಸರಿ ಒಂದು ವಿವರವಾದ ಸೆಷನ್ ಮಾಡಿದ್ರು. ಆದ್ರೂ ಮತ್ತೆ ಒಂದ್ಸರಿ ಇನ್ನೂ ಅಂದ್ರೆ ಒಂಥರ ದೀರ್ಘವಾಗಿ ಮತ್ತೆ ಸವಿವರವಾಗಿ ಸರ್ ಹತ್ರ ನಾವು ತಗೊಂತೀವಿ. ನೆಕ್ಸ್ಟ್ ಸೆಷನ್ಸ್ ಅರೇಂಜ್ ಮಾಡ್ಕೊಳ್ಳೋಣ. ರೈಟ್. ಸಂಪತ್ ಕುಮಾರ್ ಮಾತಾಡಿ ಬೇಗ. ಕೊನೆ ಅನಿಸಿಕೆ ಇದು ಸರ್. ಹೌದು, ಸಾತ್ವಿಕ ಆಹಾರ ಮತ್ತು ಮಾಂಸಾಹಾರದಲ್ಲಿ ವ್ಯತ್ಯಾಸಗಳು ಬಹಳಷ್ಟಿದೆ ಸರ್. ಮತ್ತೆ ಇದಕ್ಕೆ ಯಾವ್ದ್ರ ಜೊತೆಗೆ ಯಾವ್ದು ಆಹಾರ ಸೇವಿಸ್ಬೇಕನ್ನೋದು ವ್ಯತಿರಿಕ್ತವಾದ ಪರಿಣಾಮ ಕೂಡ ಬೀರ್ತವೆ ಸರ್ ಇದರಲ್ಲಿ. ಇನ್ನು ಹಲವಾರು ಅಂಶಗಳು ಕೂಡ ಇದರಲ್ಲಿ ಇದಾವೆ ಸರ್. ಅದ್ರ ಮುಂದಿನ ಸೆಷನ್ ಅಲ್ಲಿ ಸಾರ್ ಹೇಳ್ಬೋದು ಅಂತ ಕಾಣ್ತೇವೆ ಸರ್. ತಿಳ್ಕೊಂಡಿರೋ ಪ್ರಕಾರ ಮೂಲಂಗಿ ಮತ್ತೆ ಕ್ಯಾರೆಟ್, ಬೀಟ್ರೂಟ್ ಇದೇನೇನೋ ಇದೆ ಸರ್, ಇದ್ರದಲ್ಲಿ ಕಾಂಬಿನೇಷನ್ ಸರಿ ಹೋಗೋದಿಲ್ಲ ಸರ್ ಇದು. ಆದ್ರಿಂದ ಆರೋಗ್ಯಕ್ಕೆ ಅನಾರೋಗ್ಯ ಕೂಡ ಕಾರಣ ಆಗ್ತದೆ ಸರ್ ಇದು ಅಂತ ತಿಳಿಸ್ತೀನಿ ಸರ್. ಇನ್ನೂ ಹಲವಾರು ಪ್ರಶ್ನೆಗಳಿದೆ ಸರ್, ನಾನು ಮುಂದಿನ ಸಂಚಿಕೆನಲ್ಲಿ ಕೇಳ್ತೀನಿ ಸರ್. ಧನ್ಯವಾದಗಳು. ನಮಸ್ಕಾರ ಗುರುಜಿ. ನಮಸ್ಕಾರ ಸರ್. ನಿನ್ನೆ ಆಹ್ವಾನ ಮಾಡಿದ್ದಕ್ಕೆ ನನಗೆ ಇವತ್ತು ಒಂದು ತರಗತಿ ಇದೆ ಅಂತ ಹೇಳಿದ್ರಿ. ಹಾಗೂನು ಕೂಡ ನೀವು ಇವತ್ತಿನ ಒಂದು ಸೆಷನ್ ಬಂದು ನಮಗೆ ಇಷ್ಟೊಂದು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ಸರ್. ತುಂಬಾನೇ ವಿಚಾರ ನಮಗೆ ಮಿಸ್ ಆಗ್ತಾ ಇತ್ತು ನಿಮ್ಮ ಒಂದು ಸೆಷನ್ ಇವತ್ತಿಲ್ಲ ಅಂದಿದ್ರೆ. ಯಾಕೆಂದ್ರೆ ಫ್ರಿಡ್ಜ್ ಅನ್ನೋದನ್ನ ಎಲ್ರ ಮನೆಗೂ ಕಾಮನ್ ಆಗಿದೆ. ಆ ಫ್ರಿಡ್ಜ್ ಅಲ್ಲಿ ಇರೋ ಪ್ರತಿಯೊಂದು ವಸ್ತುಗಳನ್ನ ಇಟ್ಕೊಂಡು ನಾವು ಅಡಿಗೆಗೆ ಬಳಸ್ತಾ ಇರ್ತೀವಿ. ಆದ್ರೆ ಇವತ್ತು ಗೊತ್ತಾದಂತ ವಿಚಾರ ಫ್ರಿಡ್ಜೇ ಇವತ್ತಿಂದ ನಮ್ಮನೇಲಿ ಬೇಡ ಅನ್ನೋ ಅಂತ ವಿಚಾರ ನಮಗಂತೂ ಸ್ಪಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ.